ಕೋರ್ಟ್ ಹಾಲೊಳಗೆ ಒಂದೇ ಸಮನೆ ನಿಶಬ್ದ ಆವರಿಸಿತ್ತು. ಕಟ್ಟುಕಟೆಯಲ್ಲಿ ಒಬ್ಬಳು ಹೆಣ್ಣು ಮಗಳು ಬಂತು ನಿಂತಿದ್ದಳು. ಅವಳ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಆದರೆ ಮುಖದಲ್ಲಿ ಮಾತ್ರ ಏನೋ ಒಂದು ಹಠ ಎದ್ದು ಕಾಣುತ್ತಿತ್ತು. ಅದಾದ್ಮೇಲೆ ಅವಳು ನ್ಯಾಯಾಧೀಶರ ಮುಂದೆ ಹೇಳಿದಳು ಮಾತು ಇಡೀ ಕೋರ್ಟನ್ನೇ ಒಂದು ಕ್ಷಣ ನಡುಗಿಸಿಬಿಟ್ಟಿತ್ತು. ನನ್ನ ಗಂಡ ನನಗೆ ವಾಪಸ್ ಬೇಕು ಸ್ವಾಮಿ. ಇದನ್ನು ಕೇಳಿ ತಕ್ಷಣ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ತಡೆಯೋಕೆ ಆಗಲಿಲ್ಲ. ವಕೀಲರೆಲ್ಲ ಒಬ್ಬರನ್ನೊಬ್ಬರು ಮೊಣಕೈಯಿಂದ ಮುಟ್ಟಿ ಸನ್ನೆ ಮಾಡಿಕೊಳ್ಳೋಕೆ ಶುರು ಮಾಡಿದರು. ಬೇರೆ ಕೇಸ್ಗಳಿಗಾಗಿ ಬಂದಿದ್ದ ಜನರೆಲ್ಲ ಹಿಂದಿರುಗಿ ಆ ಹುಡುಗಿಯನ್ನೇ ದಿಟ್ಟಿಸಿ ನೋಡೋಕೆ ನಿಂತು ಬಿಟ್ರು. ಈಕೆಗೆ ಏನಾದರೂ ತಲೆ ಕೆಟ್ಟಿದೆಯಾ? ಆತ ಒಬ್ಬ ವಕೀಲ ಪಿಸುಗುಟ್ಟಿದ್ರೆ ಇನ್ನೊಬ್ಬ ವಕೀಲ ನಗುತ್ತಾ ಕಿಂಡಲ್ ಮಾಡಿದ. ಅಲ್ಲಿ ಇದೇನು ನ್ಯಾಯಾಲಯವೋ ಅಥವಾ ದಿನಸಿ ಅಂಗಡಿನೋ? ಗಂಡ ಅಂದರೆ ಏನಾದರೂ ವಸ್ತುವ? ಬೇಕಾದಾಗ ಬಿಟ್ಟು ಬಿಡೋಕೆ, ಬೇಡ ಅನಿಸ್ದಾಗ ಮತ್ತೆ ಬಂದು ಕೊಡಿ ಅಂತ ಕೇಳಿ ತಗೊಂಡು ಹೋಗೋಕೆ ಅಂತ ಜನರೆಲ್ಲ ಅವಳನ್ನು ಆಡಿಕೊಳ್ಳೋಕೆ ಶುರು ಮಾಡಿದರು. ಆಗ ಜಡ್ಜ್ ಸಾಹೇಬರು ಗಂಭೀರವಾದ ಧ್ವನಿಯಲ್ಲಿ ಗದರಿದ್ರು, ಸೈಲೆನ್ಸ್. ಕೋರ್ಟ್ ಒಳಗಡೆ ಯಾರು ಯಾರನ್ನು ಹೀಗೆ ಗೇಲಿ ಮಾಡಬಾರದು. ಪ್ರತಿಯೊಬ್ಬರಿಗೂ ತಮ್ಮ ಅನಿಸಿಕೆ ಹೇಳೋಕೆ ಹಕ್ಕಿದೆ. ಅವಳ ಹೆಸರು ಶ್ರುತಿ, 28 ವರ್ಷ. ಒಂದು ಶಾಲೆಯಲ್ಲಿ ಹೆಡ್ ಮೇಡಮ್, ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ಪರ ವಕೀಲರು ಎದ್ದು ನಿಂತು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದರು. ಮೈ ಲಾರ್ಡ್, ನನ್ನ ಕಕ್ಷಿದಾರರಾದ ಶ್ರುತಿ ಅವರು ತಮ್ಮ ಮಾಜಿ ಪತಿ ಚೇತನ್ ಜೊತೆಗೆ ವಿಚ್ಛೇದನ ತೀರ್ಪನ್ನು ರದ್ದು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅವರಿಗೆ ತಮ್ಮ ಗಂಡ ಮತ್ತೆ ವಾಪಸ್ ಬೇಕಂತೆ. ಇದು ನಿಜಕ್ಕೂ ಒಂಥರ ವಿಚಿತ್ರವಾದ ಕೇಸ್ ಆಗಿತ್ತು. 5 ತಿಂಗಳ ಹಿಂದೆಯಷ್ಟೇ ಜಡ್ಜ್ ಆಗಿದ್ದ ಶ್ರೀ ಬಾಲಕೃಷ್ಣ ಅವರ ಸಮ್ಮುಖದಲ್ಲೇ ಇದೇ ಕೋರ್ಟ್ನಲ್ಲೇ ಇಬ್ಬರ ಒಪ್ಪಿಗೆಯ ಮೇರೆಗೆ ಶ್ರುತಿ ಮತ್ತು ಚೇತನ್ ಅವರ ಡಿವೋರ್ಸ್ ಆಗಿತ್ತು. ಇವತ್ತು 5 ತಿಂಗಳು ಆದಮೇಲೆ ಶ್ರುತಿ ಮತ್ತೆ ಅದೇ ಜಾಗದಲ್ಲಿ ಬಂದು ನಿಂತಿದ್ದಾಳೆ. ಜಡ್ಜ್ ಸಾಹೇಬರು ಕೇಳಿದರು, ನೋಡಿ ಶ್ರುತಿ ಅವರೇ, ಈ ಸಲ ನಿಮ್ಮ ಕೋರಿಕೆಗೆ ಕಾನೂನು ಪುಸ್ತಕದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಈ ಕೆಲಸನ ನೀವೇ ಯಾಕೆ ಮಾಡಿಕೊಳ್ಳಬಾರದಿತ್ತು? ಆದರೆ ನೀವೇ ಖುದ್ದಾಗಿ ಹೋಗಿ ನಿಮ್ಮ ಹಳೆಯ ಗಂಡನ ಹತ್ರ ಮಾತಾಡಬಹುದಿತ್ತಲ್ಲವಾ? ನಿಮಗೆ ನಿಮ್ಮ ಗಂಡ ಬೇಕು ಅನಿಸಿದರೆ ಅದಕ್ಕಿಂತ ಒಳ್ಳೆಯ ದಾರಿ ಬೇರೆ ಇಲ್ಲ. ಅವರ ಮನೆಗೆ ಹೋಗೋಕ್ಕೆ ಸಂಕೋಚ ಇದ್ದರೆ ನೀವು ಅವರಿಗೊಂದು ಫೋನ್ ಕಾಲ್ ಮಾಡಬಹುದಿತ್ತಲ್ಲವಾ? ಕೋರ್ಟ್ ಮೆಟ್ಟಿಲು ಹತ್ತೋ ದಾರಿ ಯಾಕೆ ಆರಿಸಿಕೊಂಡ್ರಿ? ಜಡ್ಜ್ ಮಾತು ಕೇಳ್ತಾ ಇದ್ದ ಹಾಗೆ ಶ್ರುತಿ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿಯಿತು. ಅವಳ ಧ್ವನಿ ಗದ್ಗದಿತವಾಗಿತ್ತು, ನಡುಗುತ್ತಿತ್ತು. ಜಡ್ಜ್ ಸಾಹೇಬರೇ, ನಾನು ಅವರಿಗೆ ಫೋನ್ ಮಾಡಿದೆ. 1 ಸಲ ಅಲ್ಲ, 100 ಸಲ ಮಾಡಿದೆ. ಆದರೆ ಅವರು ನನ್ನ ಒಂದೇ ಒಂದು ಫೋನ್ ಕೂಡ ರಿಸೀವ್ ಮಾಡಿಲ್ಲ. ನಾನು 50ಕ್ಕೂ ಹೆಚ್ಚು ಸಲ ಟ್ರೈ ಮಾಡಿದೆ. ಅದಕ್ಕೆ ಪ್ರತಿ ಸಲನೂ ಅಷ್ಟೇ. ಆಗ ಅಲ್ಲೇ ಇದ್ದ ಇನ್ನೊಬ್ಬ ವಕೀಲರ ಮಧ್ಯೆ ಬಾಯಿ ಹಾಕಿ, ಹಾಗಾದರೆ ಮ್ಯಾಟರ್ ಕ್ಲಿಯರ್ ಆಗಿದೆ ಸ್ವಾಮಿ. ಆತನಿಗೆ ಈಕೆಯನ್ನು ನೋಡೋಕೆ ಇಷ್ಟ ಇಲ್ಲ. ಅವನು ತನ್ನ ಲೈಫ್ನಲ್ಲಿ ಮುಂದೆ ಹೋಗಿಬಿಟ್ಟಿದ್ದಾನೆ. ಹೀಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರದು ಅಂದರು. ಮಿಸ್ಟರ್ ಶರತ್ ಅಂತ ಜಡ್ಜ್ ಆ ವಕೀಲರನ್ನು ಖಡಕ್ಕಾಗಿ ವಾರ್ನಿಂಗ್ ಮಾಡಿದರು. ಪ್ರಶ್ನೆ ಕೇಳೋಕೆ ನಾನು ಇಲ್ಲಿದ್ದೀನಿ. ನನ್ನ ಕೆಲಸ ನನ್ನನ್ನು ಮಾಡೋಕೆ ಬಿಡಿ. ಆಮೇಲೆ ಜಡ್ಜ್ ಶ್ರುತಿ ಕಡೆ ತಿರುಗಿ, ಅವರು ಫೋನ್ ಎತ್ತಲಿಲ್ಲ ಅಂದರೆ ನೀವು ಅವರ ಮನೆಗೆ ಹೋಗಿ ಮಾತನಾಡಬಹುದಿತ್ತಲ್ಲಮ್ಮ ಅಂದರು. ಶ್ರುತಿ ಕಣ್ಣಲ್ಲಿ ನೀರು ಕರಾವಳಿಯ ಮಳೆಯಂತೆ ಸುರಿಯೋಕೆ ಶುರುವಾಯಿತು. ನಡುಗೋ ಧ್ವನಿಯಲ್ಲಿ ಹೇಳಿದಳು, ಹೌದು ಜಡ್ಜ್ ಸಾಹೇಬರೇ, ನಾನು ನಮ್ಮ ದಾವಣಗೆರೆಯಲ್ಲಿ ಇರೋ ಅವರ ಮನೆಗೆ ಹೋಗಿದ್ದೆ. ಕಳೆದ ತಿಂಗಳು ಒಂದು ದಿನ ಮುಂಜಾನೆ ನೆನೆಸಿಕೊಂಡ್ರೇನೆ ನೆಮ್ಮದಿ ಇಲ್ಲದ ಹಾಗೆ ಸೀದಾ ಅವರ ಮನೆಗೆ ಹೋದೆ. ಚೇತನ್ ನನ್ನ ಮೇಲೆ ಕೋಪದಲ್ಲಿದ್ದಾನೆ ಅಂತ ಗೊತ್ತಿತ್ತು. ಆದರೆ ನನ್ನ ಮುಖ ನೋಡಿದರೆ ಎಲ್ಲೋ ಒಂದು ಕಡೆ ಮನಸ್ಸು ಕರಗಬಹುದು. ಇಬ್ಬರು ಕೂತು ಮಾತನಾಡಿ ಎಲ್ಲ ಸರಿ ಮಾಡಿಕೊಳ್ಳಬಹುದು ಅಂದ್ಕೊಂಡಿದ್ದೆ. ಅದೇ ನಂಬಿಕೆಯಲ್ಲಿ ನಾನು ಬೆಳ್ಳಂಬೆಳಗ್ಗೆ ಅಲ್ಲಿಗೆ ಹೋಗಿ ಡೋರ್ ಬೆಲ್ ಒತ್ತಿದೆ. ಶ್ರುತಿ ಧ್ವನಿ ಗದ್ಗದಿತವಾಗಿತ್ತು. ಜಡ್ಜ್ ಸಾಹೇಬರು ಬಾಗಿಲನ್ನು ಚೇತನ್ ಅವರ ಅಮ್ಮ ತೆಗೆದರು. ನಾನು ಕೈ ಮುಗಿದು ನಮಸ್ಕಾರ ಅತ್ತೆ ಎಂದೆ. ಆದರೆ ಅವರು ನನ್ನನ್ನು ನೋಡಿ, ಹೇಗಿತ್ತಪ್ಪ ಅಂದರೆ ನಾವು ಯಾವುದೋ ಅಪರಿಚಿತರು ಅಥವಾ ಶ್ರುತಿ ಇರಬೇಕು ಅಂತರ ಇತ್ತು. ನನ್ನನ್ನು ಬಾಗಿಲಲ್ಲಿ ನಿಲ್ಲಿಸಿಬಿಟ್ಟು ಒಳಗಡೆನೂ ಕರೆಯಲಿಲ್ಲ. ಸಿಟ್ಟಿನ ಧ್ವನಿಯಲ್ಲಿ, ಇಲ್ಲಿಗೆ ಯಾಕೆ ಬಂದೆ? ಯಾರನ್ನು ನೋಡೋಕ್ಕೆ ಬಂದಿದ್ದೀಯಾ? ನನಗಾಗಲಿ ನನ್ನ ಮಗನಿಗಾಗಲಿ ಇನ್ಮೇಲೆ ನಿನ್ನ ಜೊತೆ ಯಾವುದೇ ಸಂಬಂಧ ಇಲ್ಲ. ಇಲ್ಲಿಂದ ಮೊದಲು ತೊಲಗು ಅಂದರು. ಶ್ರುತಿ ಧ್ವನಿಯಲ್ಲಿ ಈಗ ಅವಮಾನದ ನೋವು ಎದ್ದು ಕಾಣುತ್ತಿತ್ತು. ಜಡ್ಜ್ ಸಾಹೇಬರೇ, ನಾನು ಅವರ ಕಾಲಿಗೆ ಬಿದ್ದು ಬೇಡಿಕೋಕೆ ಶುರು ಮಾಡಿದೆ. ಅತ್ತೆ ಪ್ಲೀಸ್, ಭಿಕ್ಷೆ ಬೇಡ್ತೀನಿ, ಒಂದೇ ಒಂದು ಸಲ ಚೇತನ್ನ ನೋಡೋಕೆ ಬಿಡಿ ಎಂದೆ. ಆದರೆ ಅವನಿಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಎಷ್ಟು ಜೋರಾಗಿ ಗದ್ರಿದ್ರು ಅಂದೆ. ಸುತ್ತಮುತ್ತಲಿನವರೆಲ್ಲ ಬಾಗಿಲು ತೆರೆದು ನೋಡೋಕೆ ಶುರು ಮಾಡಿದರು. ನಿನ್ನ ಇಷ್ಟದಂತೆ ತಾನೇ ಅವನನ್ನು ಬಿಟ್ಟು ಹೋದೆ. ಇವಾಗ ನಿನಗೇನು ಬೇಕು? ಅವನು ತನ್ನ ಲೈಫ್ನಲ್ಲಿ ತುಂಬ ಖುಷಿಯಾಗಿದ್ದಾನೆ.
ತುಂಬ ಮುಂದೆ ಹೋಗಿದ್ದಾನೆ ಅಂದರು. ಜಡ್ಜ್ ಸಾಹೇಬರು ಸುತ್ತಮುತ್ತಲಿದ್ದ ಜನರೆಲ್ಲ ಕಿಟಕಿಗಳಿಂದ ಬಾಗಿಲುಗಳಿಂದ ಇಣುಕಿ ಇಣುಕಿ ನನ್ನನ್ನೇ ನೋಡ್ತಾ ಇದ್ರು. ಕೆಲ ಹೆಂಗಸರು ಪಿಸುಗುಟ್ಟೋಕೆ ಶುರು ಮಾಡಿದ್ರು, ಇನ್ನು ಕೆಲವರು ಗುಟ್ಟಾಗಿ ನಗ್ತಾ ಇದ್ರು. ನನ್ನ ಮರ್ಯಾದೆ, ನನ್ನ ಆತ್ಮಗೌರವ ಎಲ್ಲ ಬೀದಿಯಲ್ಲಿ ಹರಾಜಾಗಿ ಹೋಗ್ತಾ ಇತ್ತು. ನಾನು ಆ ಅವಮಾನಗಳನ್ನೆಲ್ಲ ನುಂಗಿಕೊಂಡು ಒಂದು ಮಾತು ಆಡದೆ ಅಲ್ಲಿಂದ ವಾಪಸ್ ಬಂದು ಬಿಟ್ಟೆ. ಇದನ್ನು ಹೇಳ್ತಾ ಹೇಳ್ತಾ ಶ್ರುತಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಜಡ್ಜ್ ಸಾಹೇಬರೇ, ಅವನು ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಎಲ್ಲ ದಾರಿನೂ ಟ್ರೈ ಮಾಡಿ ಸೋತು ಹೋಗಿದ್ದೀನಿ. ಆದರೆ ಸೋಲನ್ನು ಒಪ್ಪಿಕೊಳ್ಳೋಕೆ ನನ್ನ ಮನಸ್ಸು ಕೇಳ್ತಾ ಇಲ್ಲ. ಒಂದೇ ಒಂದು ಸಲ ನಾನು ಅವನ ಹತ್ರ ಮಾತನಾಡಬೇಕು. ನನ್ನ ಲೈಫ್ಗೆ ವಾಪಸ್ ಬರೋಕೆ ಅವನಿಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಆ ಮಾತನ್ನು ನಾನು ಅವನ ಬಾಯಿಂದಲೇ ಕೇಳಬೇಕು. ಒಂದೇ ಒಂದು ಸಲ ಅವನನ್ನು ಭೇಟಿ ಮಾಡಿಸಿಕೊಡಿ ಜಡ್ಜ್ ಸಾಹೇಬರೇ. ಅವನಿಲ್ಲದೆ ನನಗಂತೂ ಬದುಕೋಕೆ ಸಾಧ್ಯನೇ ಇಲ್ಲ. ಕೋರ್ಟ್ನಲ್ಲಿ ಭೀಕರ ಮೌನ ಆವರಿಸಿತ್ತು. ಜಡ್ಜ್ ಸಾಹೇಬರು ಕಣ್ಣುಗಳು ಕೂಡ ತೇವವಾಗಿದ್ದವು. ಅವರ ತಮ್ಮ ರೈಟರ್ಗೆ ಸನ್ನೆ ಮಾಡಿ, ಶ್ರುತಿ ಅವರೇ, ನೀವು ಬಯಸಿದಂತೆ ನಮ್ಮ ಕೋರ್ಟ್ ಸಿಬ್ಬಂದಿ ಚೇತನ್ ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದಯವಿಟ್ಟು ಚೇತನ್ ಅವರ ಫೋನ್ ನಂಬರ್ ಕೊಡಿ ಅಂದರು. ಶ್ರುತಿ ನಡುಗೋ ಕೈಗಳಿಂದ ಒಂದು ಪೇಪರ್ ಮೇಲೆ ನಂಬರ್ ಬರೆದು ಕ್ಲರ್ಕ್ಗೆ ಕೊಟ್ಟಳು. ಅರ್ಧ ಗಂಟೆ ಬ್ರೇಕ್ ಆದಮೇಲೆ ಜಡ್ಜ್ ಮತ್ತೆ ವಿಚಾರಣೆಯನ್ನು ಶುರು ಮಾಡಿದರು. ಜಡ್ಜ್ ಶ್ರುತಿ ಕಣ್ಣುಗಳನ್ನು ನೇರವಾಗಿ ನೋಡಿ ಒಂದು ಪ್ರಶ್ನೆ ಕೇಳಿದರು. ನೋಡಿ ಶ್ರುತಿ ಅವರೇ, ಅವನಿಲ್ಲದೆ ನಿಮಗಂತೂ ಬದುಕೋಕೆ ಆಗಲ್ಲ ಅನ್ನೋದಾದರೆ ಅಷ್ಟೊಂದು ಪ್ರೀತಿ ಇರುವಾಗ ಅವನನ್ನು ಬಿಟ್ಟು ಯಾಕೆ ದೂರ ಹೋದ್ರಿ? ಈ ಪ್ರಶ್ನೆಗೆ ಇಡೀ ಕೋರ್ಟ್ನಲ್ಲಿ ಬಾಂಬ್ ಥರ ಸಿಡಿಯಿತು. ಇದು ಎಲ್ಲರ ಮನಸ್ಸಿನಲ್ಲಿದ್ದ ಅಸಲಿ ಪ್ರಶ್ನೆಯಾಗಿತ್ತು. ಇದನ್ನೇ ಎಲ್ಲರೂ ತಿಳಿದುಕೊಳ್ಳಬೇಕು ಅಂದ್ಕೊಂಡಿದ್ರು. ಈ ಪ್ರಶ್ನೆ ಕೇಳಿದ ತಕ್ಷಣ ಶ್ರುತಿ ತಾಳ್ಮೆ ಸಂಪೂರ್ಣ ಒಡೆದು ಹೋಯಿತು. ಅವಳ ಕಣ್ಣೀರಿನ ಹನಿಗಳ ಜೊತೆ ಒಂದು ಹಳೆಯ ಕಥೆಯು ಹೊರಬರೋಕ್ಕೆ ಶುರುವಾಯಿತು. ಅದರಲ್ಲಿ ಪ್ರೀತಿ, ನಿರೀಕ್ಷೆಗಳು, ತಪ್ಪು ತಿಳುವಳಿಕೆ ಮತ್ತು ಮನಸ್ತಾಪಗಳೆಲ್ಲ ತುಂಬಿಕೊಂಡಿದ್ದವು. ಶ್ರುತಿ ಹೇಳೋಕೆ ಶುರು ಮಾಡಿದ್ಲು. ಜಡ್ಜ್ ಸಾಹೇಬರೇ, ನಮ್ಮಿಬ್ಬರ ಪರಿಚಯ ಆಗಿದ್ದು ಯಾವುದೋ ಸಿನಿಮಾ ಕಥೆ ಥರಾನೇ ಇತ್ತು. ನಮ್ಮದೊಂದು ಕಡೆಯ ಸಂಬಂಧಿಕರ ಮದುವೆಯಲ್ಲಿ ನಮ್ಮಿಬ್ಬರ ಕಣ್ಣುಗಳು ಒಂದಾದವು. ಅದಾದಮೇಲೆ ನಮ್ಮ ಭೇಟಿಗಳು ಮುಂದುವರೆದವು. ಚೇತನ್ ಒಬ್ಬ ಆರ್ಕಿಟೆಕ್ಟ್, ಕಟ್ಟಡ ವಿನ್ಯಾಸಗಾರ ಆಗಿದ್ದ. ಬಿಲ್ಡಿಂಗ್ಗಳಿಗೆ ಪ್ಲ್ಯಾನ್ ರೆಡಿ ಮಾಡ್ತಿದ್ದ. ನಾನು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೆ. ಶ್ರುತಿ ಕಣ್ಣ ಮುಂದೆ ಆ ಹಳೆಯ ನೆನಪುಗಳೆಲ್ಲ ಬಂದು ಹೋದು ಹಾಗೆ ಕಾಣಿಸಿತು. ನಾವು ತುಂಬ ಸಣ್ಣ ಸಣ್ಣ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಖುಷಿ ಕಾಣ್ತಾ ಇದ್ವಿ. ಮಳೆಯಲ್ಲಿ ಜೊತೆಯಾಗಿ ನೆನೆಯೋದು, ಮಧ್ಯರಾತ್ರಿಯವರೆಗೂ ಫೋನಲ್ಲಿ ಮಾತನಾಡುತ್ತಾನೆ ಇರೋದು, ಒಂದೇ ಪ್ಲೇಟ್ನಲ್ಲಿ ಊಟ ಮಾಡೋದು. ನಮ್ಮ ಮನಸ್ಸಿನ ಮಾತನ್ನು ನಾನು ಹೇಳೋ ಮುಂಚೆನೇ ಅವನು ಅರ್ಥ ಮಾಡಿಕೊಳ್ಳುತ್ತಿದ್ದ. ನಮ್ಮ ಪ್ರೀತಿ ಎಷ್ಟು ಪರ್ಫೆಕ್ಟ್ ಆಗಿತ್ತಪ್ಪ ಅಂದರೆ ನಮಗೆ ಯಾರಾದರೂ ದೃಷ್ಟಿ ಇಟ್ಟು ಬಿಡ್ತಾರೇನೋ ಅನ್ನೋ ಭಯ ಇತ್ತು. ಬಹುಶಃ ಯಾರೋ ದೃಷ್ಟಿ ಇಟ್ಟೇ ಬಿಟ್ಟರು ಅನಿಸುತ್ತೆ. ಶ್ರುತಿ ಧ್ವನಿ ಭಾರವಾಯಿತು. ಜಡ್ಜ್ ಸಾಹೇಬರೇ, ಅದು 2023ರ ಆರಂಭದ ಸಮಯ. ದೇಶದಲ್ಲಿ ಆರ್ಥಿಕ ಮಂದಗತಿ ಶುರುವಾಗಿದ್ದ ಕಾಲ. ದೊಡ್ಡ ದೊಡ್ಡ ಕಂಪನಿಗಳೇ ಮುಚ್ಚಿ ಹೋಗೋ ಪರಿಸ್ಥಿತಿ ಬಂದಿತ್ತು. ಚೇತನ್ ಕೆಲಸ ಮಾಡ್ತಿದ್ದ ಕಂಪನಿಯಿಂದ ಒಂದು ದಿನ 300 ಜನರನ್ನು ಕೆಲಸದಿಂದ ತೆಗೆದು ಹಾಕಿದರು. ದುರದೃಷ್ಟವಶಾತ್ ಅದರಲ್ಲಿ ಚೇತನ್ ಕೂಡ ಒಬ್ಬನಾಗಿದ್ದ. ಅಂದು ರಾತ್ರಿ ನಾನು ಅವನಿಗೆ ಧೈರ್ಯ ಹೇಳಿದೆ, ಪರವಾಗಿಲ್ಲ, ಬೇರೆ ಕೆಲಸ ಹುಡ್ಕೋಣ, ನಾನಿದ್ದೀನಲ್ಲ ಅಂದೆ. ಶ್ರುತಿ ಸ್ವಲ್ಪ ಹೊತ್ತು ಸುಮ್ಮನಾಗಿ ದೀರ್ಘವಾಗಿ ಉಸಿರು ತೆಗೆದುಕೊಂಡ್ಳು. ಆದರೆ ಜಡ್ಜ್ ಸಾಹೇಬರೇ, ಅದೇ ನಮ್ಮ ಲೈಫ್ನಲ್ಲಿ ದೊಡ್ಡ ಪ್ರಾಬ್ಲಮ್ ಆರಂಭ ಅಂತ ಯಾರಿಗೆ ಗೊತ್ತಿತ್ತು? ಅಂದಿನಿಂದ ಏನೋ ಬದಲಾವಣೆ ಆಗ್ತಾ ಹೋಯಿತು. ಯಾವಾಗಲೂ ನಗ್ತಾ ಇರ್ತಿದ್ದ ಚೇತನ್ ಈಗ ಸದಾ ಬೇಸರದಲ್ಲಿ ಮುಳುಗಿರೋಕೆ ಶುರು ಮಾಡಿದ. ನನ್ನ ಹತ್ರ ಗಂಟೆಗಟ್ಟಲೆ ಮಾತನಾಡುತ್ತಿದ್ದ ಮನುಷ್ಯ ಈಗ ಒಂದೆರಡು ಮಾತುಗಳಲ್ಲೇ ಉತ್ತರ ಕೊಟ್ಟು ಸುಮ್ಮನಾಗಿ ಬಿಡುತ್ತಿದ್ದ. ಮುಂದಿನ ಕೆಲವು ವಾರಗಳ ಕಾಲ ಅವನು ಪ್ರತಿದಿನ ಇಂಟರ್ವ್ಯೂಗೆ ಹೋಗ್ತಾ ಇದ್ದ. ಆದರೆ ಪ್ರತಿ ಸಂಜೆಯೂ ಬೇಸರದಿಂದಲೇ ಮನೆಗೆ ವಾಪಸ್ ಬರ್ತಿದ್ದ. ಇಂಟರ್ವ್ಯೂ ಹೇಗಾಯಿತು ಅಂತ ನಾನು ಕೇಳಿದರೆ ಇಲ್ಲ ಅನ್ನೋ ಥರ ತಲೆ ಆಡಿಸ್ತಿದ್ದ. ಸೀದಾ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕ್ಕೊಳ್ತಿದ್ದ. ಚೇತನ್ ಲೈಫ್ನಲ್ಲಿ ಇದು ಒಂದು ದೊಡ್ಡ ಇಂಟರ್ವ್ಯೂ ಇತ್ತು. 8 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ಕೆಲಸ ತನಗೆ ಖಂಡಿತ ಸಿಗುತ್ತದೆ ಅಂತ ಅವನು ತುಂಬ ನಂಬಿಕೊಂಡಿದ್ದ. ಆದರೆ ಸಂಜೆ ಅವನು ಮನೆಗೆ ಬಂದಾಗ ಅವನ ಮುಖ ನೋಡೋಕೆ ಆಗ್ತಾ ಇರಲಿಲ್ಲ. ಏನಾಯಿತು ಅಂತ ಕೇಳಿದರೆ ಏನು ಹೇಳಲೆ, ಸೂದಾ ರೂಮ್ಗೆ ಹೋದ. ರಾತ್ರಿ ಊಟ ಕೊಡುವಾಗ ಅವನು ಅಸಲಿ ವಿಷಯ ಹೇಳ್ದ. ಅಲ್ಲಿ ಅವನನ್ನು 3 ಗಂಟೆಗಳ ಕಾಲ ಕಾಯಿಸಿದ್ರಂತೆ. ಆಮೇಲೆ ಇಂಟರ್ವ್ಯೂ ಕೂಡ ಮಾಡಿದವನು ಇವನಿಗಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವನಿದ್ದನಂತೆ. ಅವನು ಚೇತನ್ ರೆಸ್ಯೂಮ್ ನೋಡಿ ಯಾವುದೇ ಪ್ರಶ್ನೆ ಕೇಳಿದರೆ ಹೇಳಿದನಂತೆ, ನಿಮ್ಮ ಹಳೆಯ ಕಂಪನಿಯವರು ನಿಮ್ಮನ್ನು ಕೆಲಸದಿಂದ ತೆಗೆದಿದ್ದಾರೆ ಅಂದರೆ ನಿಮ್ಮ ಕೆಲಸದಲ್ಲಿ ಏನೋ ಲೋಪದೋಷ ಇದೆ ಅಂತ ತಾನೇ ಅರ್ಥ. ಯಾಕಂದರೆ ಒಳ್ಳೆ ಎಂಪ್ಲಾಯೀಸ್ನ ಯಾರು ಕೆಲಸದಿಂದ ತೆಗೆಯಲ್ಲ. ಆ ಕಂಪನಿಯಲ್ಲಿ 8 ವರ್ಷ ದುಡಿದಿದ್ದೀರಾ, ಆದರೂ ನಿಮ್ಮನ್ನು ಇಟ್ಟುಕೊಳ್ಳೋಕೆ ಅವರಿಗೆ ಇಷ್ಟ ಇಲ್ಲ ಅಂದರೆ ನಿಮ್ಮಲ್ಲಿ
ಅರ್ಹತೆಯೇ ಇಲ್ಲ ಅಂತ ಅರ್ಥ. ಸೊ ನಮಗೂ ನಿಮ್ಮ ಅವಶ್ಯಕತೆ ಇಲ್ಲ ಜಡ್ಜ್ ಸಾಹೇಬ್ರೆ. ಅಂದಿನಿಂದ ಚೇತನ್ ಒಳಗಡೆಯಿಂದ ಸಂಪೂರ್ಣವಾಗಿ ಹೊಡೆದು ಹೋದ. ಇಡೀ ದಿನ ರೂಮ್ ಒಳಗೆ ಮುದುಡಿಕೊಂಡು ಕೂರ್ತಿದ್ದ. ನಾನು ಅವನಿಗೆ, ನೀನು ಪ್ರಯತ್ನ ಬಿಡಬೇಡ, ಪ್ರಯತ್ನಿಸಿದರೆ ಆಗದ್ದು ಏನೂ ಇಲ್ಲ, ಅಲ್ಲಿಯವರೆಗೂ ಮನೆಯ ಖರ್ಚನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದೆ. ಆದರೆ ಬಹುಶಃ ನನ್ನ ಆ ಮಾತುಗಳೇ ಅವನಿಗೆ ಚುಚ್ಚೋಕೆ ಶುರು ಮಾಡಿದ್ವು ಅನಿಸುತ್ತೆ. ಮುಂಚೆ ಪ್ರೀತಿಯಿಂದ ಮಾತನಾಡುತ್ತಿದ್ದ ತಮಾಷೆಗಳೆಲ್ಲ ಈಗ ಅವನಿಗೆ ಕಿಂಡಲ್ ಥರ ಕಾಣಿಸೋಕೆ ಶುರುವಾಯಿತು. ನಾನು ಅವನ ಸೋಲನ್ನು ನೋಡಿ ಆಡ್ಕೊತಾ ಇದ್ದೀನಿ ಅಂತ ಅವನಿಗೆ ಅನಿಸೋಕೆ ಶುರುವಾಗತೊಡಗಿತ್ತು. ಒಂದು ದಿನ ಸಂಜೆ ನಾನು ಅವನಿಗೆ ಕರೆಂಟ್ ಬಿಲ್ ಕಟ್ಟಿದ್ದೀನಿ ಅಂತ ಹೇಳಿದೆ. ಅಷ್ಟಕ್ಕೆ ಚೇತನ್ ಮುಖ ಕೋಪದಿಂದ ಕೆಂಪಾಗೋಯ್ತು. ಯಾಕೆ, ನಾನು ಸತ್ತು ಹೋಗಿದ್ದೀನ ಇಲ್ಲಿ ಅಂತ ಜೋರಾಗಿ ಕಿರುಚಾಡಿದ. ನಾನು ಹೇಳಿದೆ, ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ. ಆಗ ಅವನು ಹೇಳಿದ, ನಿನ್ನ ಅರ್ಥ ಅದೇನೆ, ನನ್ನಿಂದ ಏನು ಮಾಡೋಕೆ ಆಗಲ್ಲ, ಹೆಂಡತಿಯ ಕಾಸಲ್ಲಿ ಬದುಕ್ತಾ ಇರೋ ವೇಸ್ಟ್ ಬಾಡಿ ನಾನು ಅಂತ ತಾನೇ ನೀನು ಹೇಳ್ತಾ ಇರೋದು. ನಿನ್ನ ಬಾಯಲ್ಲಿ ಹೇಳ್ತಿದ್ರು, ನಿನ್ನ ನಡವಳಿಕೆಯಲ್ಲಿ ಅದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಷ್ಟು ಹೇಳಿ ಚೇತನ್ ಎದ್ದು ಹೊರಗಡೆ ಹೋಗಿಬಿಟ್ಟ. ಅವನು ವಾಪಸ್ ಬಂದಾಗ ಮಧ್ಯರಾತ್ರಿಯಾಗಿತ್ತು. ಅವನ ಈ ನಡವಳಿಕೆಯಿಂದ ಕೆಲವೊಮ್ಮೆ ನನಗೂ ಸಿಟ್ಟು ಬಂದು ನಾನು ಕೂಗಾಡ್ತಾ ಇದ್ದೆ. ನಾನು ನಿಮಗೆ ಎಲ್ಲ ಥರ ಸಪೋರ್ಟ್ ಮಾಡ್ತಾ ಇದ್ದೀನಿ, ಆದರೆ ನೀವು ನನ್ನ ಮೇಲೇನೆ ನಿಮ್ಮ ಕೋಪ ತೋರಿಸಿಕೊಳ್ತಿದ್ದೀರಾ ಅಂತ ನಾನು ಅವನ ಮೇಲೆ ಅಸಮಾಧಾನ ಮಾಡಿಕೊಂಡೆ. ನಮ್ಮ ಪ್ರೀತಿಯ ಜಾಗವನ್ನು ಈಗ ಮೌನ ಆಕ್ರಮಿಸಿಕೊಂಡಿತ್ತು. ಯಾವ ಮನೆ ಮುಂಚೆ ನಮ್ಮ ನಗುವಿನಿಂದ ತುಂಬಿರ್ತಿತ್ತೋ ಈಗ ಅಲ್ಲಿ ಬರೀ ಭಾರವಾದ ಮೌನ ಆವರಿಸಿತ್ತು. ಈ ನಡುವೆ ನಮಗೆ ಸ್ಕೂಲ್ನಲ್ಲಿ ಪ್ರಮೋಷನ್ ಸಿಕ್ತು. ನಾನು ಹೆಡ್ ಮಿಸ್ ಆದೆ. ಈ ಖುಷಿ ವಿಚಾರ ತೆಗೆದುಕೊಂಡು ಮನೆಗೆ ಬಂದೆ. ಇಷ್ಟೊಂದು ದೊಡ್ಡ ಖುಷಿನ ನನ್ನ ಗಂಡನ ಜೊತೆ ಶೇರ್ ಮಾಡ್ಕೋಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನಾವು ಒಂದೇ ಸೂರ್ಯನಡಿ ಬದುಕ್ತಾ ಇದ್ರು ಇಬ್ಬರು ಅಪರಿಚಿತರ ಥರ ಇದ್ವಿ. ನಮ್ಮಿಬ್ಬರ ನಡುವೆ ಇರೋ ಈ ಬಿರುಕನ್ನು ನಮ್ಮ ಕುಟುಂಬದವರಿಗೆ ಗೊತ್ತಾದಾಗ ಅವರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಆಡಿದ್ರು. ಚೇತನ್ ಕಡೆಯವರು ಹೇಳ್ತಾ ಇದ್ರು, ಸೊಸೆಗೆ ಓದು ಜಾಸ್ತಿ ಆಗಿಬಿಟ್ಟಿದೆ, ಕೆಲಸಕ್ಕೆ ಹೋಗ್ತಾ ಇರೋ ಅಹಂಕಾರ ಅವಳಿಗೆ ಅಂತ. ಇತ್ತ ನನ್ನ ಕಡೆಯವರು, ಆ ಹುಡುಗನಿಗೆ ಯಾವ ಯೋಗ್ಯತೆಯೂ ಇಲ್ಲ, ಕೆಲಸನೂ ಇಲ್ಲ, ಸುಮ್ಮನೆ ಕೂತು ನಮ್ಮ ಮಗಳಿಗೆ ಕಾಟ ಕೊಡ್ತಿದ್ದಾನೆ ಅಂತಿದ್ರು. ಇಬ್ಬರು ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಒಬ್ಬರೂ ಹೇಳಲಿಲ್ಲ. ಶ್ರುತಿ ಧ್ವನಿಯಲ್ಲಿ ಈಗ ಒಂದು ಆಳವಾದ ನಿರಾಸೆ ಇತ್ತು. ಆಮೇಲೆ ಆ ದಿನ ಬಂದೇ ಬಿಡ್ತು. ಅದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ವಾರ್ಷಿಕೋತ್ಸವ ದಿನ. ಇವತ್ತು ಚೇತನ್ ನನ್ನ ಜೊತೆ ಮಾತನಾಡುತ್ತಾನೆ. ಎಲ್ಲವೂ ಮುಂಚಿನ ಥರ ಆಗುತ್ತೆ ಅಂತ ನಾನು ಬೆಳಗ್ಗೆಯಿಂದ ಕಾಯ್ತಾನೇ ಇದ್ದೆ. ಸಂಜೆ ಬೇಗನೆ ಮನೆಗೆ ಬಂದು ಅವನಿಗೆ ಇಷ್ಟವಾದ ಪಾಯಸ ಮಾಡಿದೆ. ಆಮೇಲೆ ಅವನಿಗೆ ಫೋನ್ ಮಾಡಿದೆ. 10 ಸಲ, 15 ಸಲ, 20 ಸಲ ಮಾಡಿದೆ. ಆದರೆ ಪ್ರತಿ ಸಲನೂ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ನನ್ನ ಆಸೆಗಳೆಲ್ಲ ಕರಗಿ ಹೋಗ್ತಾ ಇತ್ತು. ಎಲ್ಲಾದರೂ ಆಕ್ಸಿಡೆಂಟ್ ಆಗಿರಬಹುದಾ ಅಂತ ಹೆದರಿ ಅವನ ಫ್ರೆಂಡ್ಗೆಲ್ಲ ಫೋನ್ ಮಾಡಿದೆ. ಯಾರೂ ಫೋನ್ ಎತ್ತಲಿಲ್ಲ. ಮಧ್ಯರಾತ್ರಿ 12:30 ಆಗಿದ್ದಾಗ ವಠಾರದಲ್ಲಿ ಯಾರೋ ತೂರಾಡುತ್ತಾ ಬರೋ ಹೆಜ್ಜೆ ಸದ್ದು ಕೇಳಿಸಿತ್ತು. ನಾನು ಓಡಿ ಹೋಗಿ ಬಾಗಿಲು ತೆಗೆದೆ. ಅಲ್ಲಿ ನನ್ನ ಕಂಡ ದೃಶ್ಯ, ಜಡ್ಜ್ ಸಾಹೇಬರೇ, ನನ್ನ ಲೈಫ್ನಲ್ಲಿ ಮರೆಯೋಕೆ ಆಗಲ್ಲ. ಚೇತನ್ ಪೂರ್ತಿಯಾಗಿ ಕುಡಿದು ತೂರಾಡ್ತಾ ಇದ್ದ. ನಾನು ಶಾಕ್ ಆಗಿ ಹಾಗೆ ನಿಂತು ಬಿಟ್ಟೆ. ಇಡೀ ದಿನ ಆಸೆಯಿಂದ ಕಾಯ್ತಾ ಇದ್ದ ನನ್ನ ಹೃದಯ ಒಂದು ಕ್ಷಣದಲ್ಲಿ ಗಾಜಿನ ಥರ ಒಡೆದು ಚೂರಾಯಿತು. ನನ್ನ ತಾಳ್ಮೆಯ ಎಲ್ಲೇ ಮೀರಿ ಹೋಯಿತು. ಜಡ್ಜ್ ಸಾಹೇಬರೇ, 3 ತಿಂಗಳಿಂದ ಇದ್ದ ಆ ಮೌನ, ಮನೆಯ ಒಂಟಿತನ ಎಲ್ಲವೂ ಒಟ್ಟಿಗೆ ಸೇರಿ ಬ್ಲಾಸ್ಟ್ ಆಯಿತು. ನಾನು ಕೂಗಾಡಿದೆ, ಎಲ್ಲಿದ್ರಿ ಇಷ್ಟೊತ್ತಿನವರೆಗೂ? ಇವತ್ತು ಯಾವ ದಿನ ಅಂತ ನೆನಪಿದೆಯಾ ನಿಮಗೆ? ನಮ್ಮ ಮದುವೆಯ ದಿನ. ಇದ ನನಗೆ ನೀವು ಕೊಟ್ಟ ಗಿಫ್ಟ್. ಆಗ ಚೇತನ್ ತೂರಾಡುತ್ತಾ ಇದ್ದ ಧ್ವನಿಯಲ್ಲೇ ಹೇಳಿದ, ಹೌದು, ಮದುವೆಯ ದಿನ. ಅದಕ್ಕಾಗಿ ನಾನೇನು ಮಾಡಬೇಕು? ಎಲ್ಲಿಂದ ಗಿಫ್ಟ್ ತರಲಿ? ನೀನೇ ಕೆಲಸಕ್ಕೆ ಹೋಗ್ತಾ ಇದ್ದೀಯಲ್ಲ, ನಾನು ಬರೀ ವೇಸ್ಟ್ ಬಾಡಿ ಅಲ್ವಾ? ನಿನಗೆ ನಿನ್ನ ಹೆಡ್ ಮಿಸ್ ಕೆಲಸದ ಗರ್ವ ಅಲ್ವಾ? ಹೋಗಿ ಸೆಲೆಬ್ರೇಟ್ ಮಾಡ್ಕೊ, ನನ್ನ ತಲೆ ತಿನ್ನಬೇಡ. ನಾನು ಅಳ್ತಾ ಅಳ್ತಾ ಕಿರ್ಚಾಡಿದೆ. ನಾನು ಇದನ್ನೆಲ್ಲ ನಿಮಗೋಸ್ಕರನೇ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನಿಮಗೆ ನನ್ನ ಕೆಲಸ ಮಾತ್ರ ಕಾಣಿಸುತ್ತೆ. ನಿಮಗೆ ನನ್ನ ಮೇಲೆ ಕೇರ್ ಇಲ್ಲ, ನನಗೆ ನಿಮ್ಮ ಮೇಲೆ ಕೇರ್ ಇಲ್ವಾ? 3 ತಿಂಗಳಿಂದ ಇಡೀ ಮನೆ ಖರ್ಚನ್ನು ನಾನು ಒಬ್ಬಳೇ ನಿಭಾಯಿಸ್ತಾ ಇದ್ದೀನಿ. ನೀವೇನು ನನ್ನ ಮೇಲೆ ಈ ಥರ ಗೂಬೆ ಕೂರಿಸ್ತಾ ಇದ್ದೀರಾ? ಈ ಗಲಾಟೆ ಮಧ್ಯೆ ಚೇತನ್ ಹೇಳ್ದ, ಹಾಗಾದರೆ ನಾನೀಗ ಏನು ಮಾಡಬೇಕು? ನಿನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕಾ? ನಾವು ದೂರ ಆಗೋದೇ ಒಳ್ಳೆಯದು. ಅಂದಾದ್ಮೇಲೆ ನಾನು ಚೇತನ್ ಜೊತೆ ಮಾತನಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿಬಿಟ್ಟೆ. ಒಂದು ದಿನ ಸ್ಕೂಲ್ಗೆ ಕೆಲವು ಬುಕ್ಸ್ ತರಬೇಕಿತ್ತು ಅಂತ ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಒಂದು ಹೋಟೆಲ್ ಗ್ಲಾಸ್ ವಿಂಡೋ ಮೂಲಕ ನನಗೆ ಚೇತನ್ ಕಾಣಿಸಿದ. ಅವನು ಒಬ್ಬನೇ ಇರಲಿಲ್ಲ. ಅವನ ಎದುರುಗಡೆ ಒಬ್ಬಳು ಹೆಣ್ಣು ಮಗಳು ಕೂತಿದ್ಲು. ಆ ಕ್ಷಣದಲ್ಲಿ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂದಿತ್ತು. ಇದೇ ಕಾರಣಕ್ಕೆ ಅವನು ನನ್ನ ಜೊತೆ ಮದುವೆ ದಿನ ಆ ಥರ ಕೆಟ್ಟದ್ದಾಗಿ ಆಡಿದ್ದು. ಇದಕ್ಕೆ ಅವನು ನನ್ನಿಂದ ದೂರ ಆಗಬೇಕು ಅಂದಿದ್ದು. ಅವನ ಲೈಫ್ನಲ್ಲಿ ಬೇರೆ ಯಾರೋ ಬಂದಿದ್ದಾರೆ. ಅವತ್ತು ನಾನು ಮನೆಗೆ ಬಂದಾಗ ಸಿಟ್ಟಿನಿಂದ ಕುದೀತಾ ಇದ್ದೆ. ಸಂಜೆ ಚೇತನ್ ಮನೆಗೆ ಬಂದ ತಕ್ಷಣ ಬಾಗಿಲು ತೆರೆದೆ. ಹಾಗೆ ನೇರವಾಗಿ ಪ್ರಶ್ನೆ ಕೇಳಿದೆ, ಯಾರು ಹುಡುಗಿ? ಚೇತನ್ ಹಾಗೆ ಸ್ತಬ್ಧವಾಗಿ ನಿಂತು ಬಿಟ್ಟ. ಅವನ ಮುಖದಲ್ಲಿ ಏನೋ ಒಂದು ವಿಚಿತ್ರವಾದ ಎಕ್ಸ್ಪ್ರೆಷನ್ ಇತ್ತು. ಅವನು ಹೇಳಿದ, ಯಾವ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ನಾನು
ಕಿಚರಾಡಿದೆ. ಅದೇ ಹೋಟೆಲ್ನಲ್ಲಿ ನಿನ್ನ ಎದುರುಗಡೆ ಕೂತಿದ್ಲಲ್ಲ, ನಿನ್ನ ಕೈ ಮೇಲೆ ಕೈ ಇಟ್ಟು ಮಾತನಾಡುತ್ತಿದ್ದಳಲ್ಲ, ನೀನು ನಗ್ತಾ ನಗ್ತಾ ಕೂತಿದ್ದೆಲ್ಲ ಆಕೆಯೇ. ಚೇತನ್ ಮುಖ ಗಂಭೀರವಾಯಿತು. ಅವನು ಕೇಳ್ದ, ನೀನು ಅಲ್ಲೇ ಇದ್ದೀಯಾ? ಅಂದರೆ ನೀನು ನನ್ನ ಮೇಲೆ ಕಣ್ಣಿಟ್ಟಿದ್ದೀಯಾ? ವಾಚ್ ಮಾಡ್ತಾ ಇದ್ದೀಯಾ? ನಾನು ಹೇಳಿದೆ, ನಾನೇನು ನಿನ್ನ ವಾಚ್ ಮಾಡ್ತಾ ಇಲ್ಲ, ಅಕಸ್ಮಾತ್ ಆಗಿ ನೋಡಿದೆ. ಈಗ ಹೇಳು, ಯಾರವಳು? ಅವನು ತುಂಬ ತಣ್ಣಗಿನ ಧ್ವನಿಯಲ್ಲಿ ಹೇಳ್ದ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿರುವಾಗ ನಾನು ನಿನಗೆ ಏನು ವಿವರಣೆ ಕೊಡಲಿ? ಅವನ ಆ ಮಾತು ನನ್ನ ಎದೆಗೆ ಚೂರಿ ಹಾಕಿದ ಹಾಗೆ ಇತ್ತು. ನಾನು ಹೇಳಿದೆ, ಅಂದರೆ ನಿನ್ನ ಕಡೆಯಿಂದ ತಪ್ಪು ನಡೆದಿದೆ ಅಂತ ನೀನೇ ಒಪ್ಕೊತಾ ಇದ್ದೀಯ ಅಲ್ವಾ? ಚೇತನ್ ಹೇಳ್ದ, ನಾನೇನು ಒಪ್ಕೊತಾ ಇಲ್ಲ, ನೀನೇ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದೀಯಲ್ಲ. ಸರಿ, ಹಾಗೆ ಇರಲಿ. ಆಗ ನಾನು ಸಿಟ್ಟಿನಲ್ಲೇ ಹೇಳಿದೆ, ನಿನ್ನಿಂದ ಒಂದು ಕ್ಲಾರಿಫಿಕೇಶನ್ ಕೊಡೋಕೆ ಆಗಲ್ಲ ಅಂದರೆ ಈ ರಿಲೇಷನ್ಶಿಪ್ಗೆ ಅರ್ಥನೇ ಇಲ್ಲ. ಆಗ ಚೇತನ್ ಹೇಳ್ದ, ಹೌದು, ಯಾವ ಅರ್ಥನೂ ಇಲ್ಲ. ನಂಬಿಕೆ ಇಲ್ಲ ಜಾಗದಲ್ಲಿ ಸಂಬಂಧ ಯಾಕೆ ಇರಬೇಕು? ತಕ್ಷಣ ನಾನು ಒಂದು ಬಿಟ್ಟೆ, ಹಾಗಾದರೆ ಈ ಸಂಬಂಧನ ಇಲ್ಲಿಗೆ ಮುಗಿಸಿ ಬಿಡೋಣ. ಅವನು ನನ್ನ ತಡಿತಾನೆ ಅಂತ, ಸಮಾಧಾನ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ಕೋಪದಿಂದ, ಹೋಗು, ಒಳ್ಳೆಯದೇ ಆಯಿತು, ನನ್ನ ಲೈಫ್ನಿಂದ ತೊಲಗು ಅಂದ. ನಾನು ಅದೇ ಸಿಟ್ನಲ್ಲಿ ಮನೆ ಬಿಟ್ಟು ಬಂದು ಬಿಟ್ಟೆ. ವಾರ ಕಳೆಯೋದ್ರೊಳಗೆ ಅವನ ವಕೀಲರಿಂದ ನನಗೆ ಡೈವೋರ್ಸ್ ನೋಟಿಸ್ ಬಂತು. ಇದನ್ನೆಲ್ಲ ನಂಬೋಕೆ ಆಗ್ತಾ ಇರಲಿಲ್ಲ. ಆದರೆ ನನ್ನ ಅಹಂಕಾರ ಅಡ್ಡ ಬಂತು. ಅವನೇ ನೋಟಿಸ್ ಕಳಿಸಿದ ಮೇಲೆ ನಾನು ಯಾಕೆ ಸುಮ್ಮನೆ ಇರಲಿ? ಮುಂದೆ ತಲೆ ಬಗ್ಗಿಸಲ್ಲ ಅಂದ್ಕೊಂಡೆ. ಇಡೀ ಕೋರ್ಟ್ ಅವಳ ನೋವನ್ನು ಮೌನವಾಗಿ ಕೇಳ್ತಾ ಇತ್ತು. ಶ್ರುತಿ ತನ್ನ ಕತೆ ಮುಂದುವರೆಸಿದಳು. ಡೈವೋರ್ಸ್ ಆದಮೇಲೆ ನಾನು ನಮ್ಮ ಅಮ್ಮನ ಮನೆಗೆ ಬಂದು ಬಿಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ಏನೋ ಒಂಥರ ಫ್ರೀಡಮ್ ಅನ್ನಿಸ್ತು. ಯಾವ ಜವಾಬ್ದಾರಿನೂ ಇರಲಿಲ್ಲ, ಗಲಾಟೆ ಇರಲಿಲ್ಲ, ಟೆನ್ಷನ್ ಇರಲಿಲ್ಲ. ಅಮ್ಮ, ಅಣ್ಣಂದಿರು, ಅತ್ತಿಗೆಯರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಆದರೆ ಇದೆಲ್ಲ ಜಾಸ್ತಿ ದಿನ ನಡೆಯಲಿಲ್ಲ. ಶ್ರುತಿ ಧ್ವನಿ ಮತ್ತೆ ನಡುಗಿತ್ತು. ಒಂದು ದಿನ ನಾನು ನನ್ನ ರೂಮ್ನಲ್ಲಿ ಇದ್ದಾಗ ಕಿಚನ್ ಕಡೆಯಿಂದ ಏನೋ ಮಾತನಾಡುತ್ತಾ ಸದ್ದು ಕೇಳಿಸಿತು. ನಾನು ಬಾಗಿಲ ಹತ್ತಿರ ಹೋಗಿ ನೋಡಿದರೆ ನನ್ನ ಇಬ್ಬರು ಅತ್ತಿಗೆಯರು ಮಾತನಾಡುತ್ತಾ ಇದ್ರು. ಅಲ್ಲಮ್ಮ, ಇವಳೇನು ಲೈಫ್ ಲಾಂಗ್ ಇಲ್ಲೇ ಬಂದು ಕೂತ್ಬಿಟ್ಲಲ್ಲ, ಡೈವೋರ್ಸ್ ತೊಗೊಂಡು ಬಂದಿದ್ದಾಳೆ. ತನ್ನ ಗಂಡನನ್ನು ನಿಭಾಯಿಸೋಕ್ಕೆ ಯೋಗ್ಯತೆ ಇಲ್ಲ ಇವಳಿಗೆ. ಈಗ ಇಲ್ಲಿ ಬಂದು ರಾಣಿ ಥರ ಕೂತಿದ್ದಾಳೆ. ನಾವು ಎಷ್ಟು ದಿನ ಅಂತ ಇವಳನ್ನು ಹೊರದು ಅಂದರು. ಇದನ್ನು ಹೇಳ್ತಾ ಶ್ರುತಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಜಡ್ಜ್ ಸಾಹೇಬರೇ ಅಂದು ರೂಮ್ಗೆ ಬಂದು ನಾನು ಬಿಕ್ಕಿ ಬಿಕ್ಕಿ ಅತ್ತೆ. ಅವತ್ತೇ ನನಗೆ ಚೇತನ್ ನೆನಪಾಗಿ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಸಹಿಸದ ದಿನಗಳಿದ್ವು ಅವು. ನಾನು ಒಂದು ಚೂರು ಬೇಜಾರಾಗಿದ್ರೂ ಸಾಕು, 1000 ಸಲ ಏನಾಯಿತು ಅಂತ ಪ್ರೀತಿಯಿಂದ ವಿಚಾರಿಸುತ್ತಿದ್ದ ಚೇತನ್ ತೋರಿಸುತ್ತಿದ್ದ ಆ ಸಣ್ಣ ಸಣ್ಣ ಪ್ರೀತಿಯ ವಿಷಯಗಳೆಲ್ಲ ನೆನಪಾಗೋಕೆ ಶುರುವಾಯಿತು. ನನಗೆ ಇವಾಗ ಅರ್ಥ ಆಗ್ತಿದೆ, ಚೇತನ್ ಮೇಲೆ ಯಾವುದೇ ತಪ್ಪಿರಲಿಲ್ಲ. ಅವನ ಮೇಲೆ ಇಷ್ಟೊಂದು ಮೆಂಟಲ್ ಪ್ರೆಷರ್ ಮತ್ತು ಸೋಷಿಯಲ್ ಪ್ರೆಷರ್ ಇತ್ತು. ನಾನು ಅವನನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡಿದರೆ, ಅವನ ಕಷ್ಟದ ಸಮಯದಲ್ಲಿ ಅವನಿಗೆ ಜೊತೆಯಾಗಿ ನಿಂತಿದ್ದರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾನೇ ಇರಲಿಲ್ಲ. ನನ್ನ ಅಣ್ಣ ಅತ್ತಿಗೆಯರಿಗೆ ಹೊರೆಯಾಗಬಾರದು ಅಂತ ನಾನು ಡಿಸೈಡ್ ಮಾಡಿದೆ. ನಾನು ಶಿವಮೊಗ್ಗದಲ್ಲಿ ಒಂದು ಸಣ್ಣ ಫ್ಲ್ಯಾಟ್ ಬಾಡಿಗೆಗೆ ತೆಗೆದುಕೊಂಡೆ. ನಾನು ಸ್ವತಂತ್ರವಾಗಿ ಇರಬಹುದು ಅಂದ್ಕೊಂಡೆ. ಆದರೆ ಜಡ್ಜ್ ಸಾಹೇಬರೇ, ಅದು ಬರೀ ಖಾಲಿ ಮನೆ ಅಷ್ಟೇ. ಶ್ರುತಿ ಧ್ವನಿ ಗದ್ಗದಿತವಾಗಿತ್ತು. ಸಂಜೆ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಬಂದಾಗ ಬಾಗಿಲು ತೆಗೆಯೋಕ್ಕೆ ಅಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಮುಂಚೆ ಚೇತನ್ ಯಾವಾಗಲೂ ನನಗೋಸ್ಕರ ಬಾಗಿಲ ಹತ್ರ ವೇಟ್ ಮಾಡ್ತಾ ಇರ್ತಿದ್ದ. ಇವಾಗ ಬರೀ ಕತ್ತಲಷ್ಟೇ ಉಳಿದಿರುತ್ತದೆ. ರಾತ್ರಿ ಅಡುಗೆ ಮಾಡಿ ಕೂತ್ಕೊಂಡ್ರೆ ಎದುರುಗಡೆ ಇರೋ ಚೇರ್ ಖಾಲಿ ಕಾಣಿಸುತ್ತೆ. ಬೆಳಗ್ಗೆ ಎದ್ದು ಟೀ ಮಾಡಿ ಒಬ್ಬಳೇ ಕೂತು ಕುಡಿಯುವಾಗ ಹೃದಯ ಭಾರವಾಗಿ ನೋವಾಗುತ್ತದೆ. ಪ್ರತಿ ವಿಷಯದಲ್ಲೂ ಅವನ ಅನುಪಸ್ಥಿತಿ ನನ್ನನ್ನು ಚುಚ್ಚುತ್ತಾ ಇತ್ತು. ಒಂದು ರಾತ್ರಿ ನನಗೆ ಹುಷಾರಿಲ್ಲದೆ ತುಂಬ ಸೀರಿಯಸ್ ಆಯಿತು. ಸಿಕ್ಕಾಪಟ್ಟೆ ಜ್ವರ. ನಾನು ಒಬ್ಬಳೇ ಬೆಡ್ ಮೇಲೆ ಮಲಗಿದ್ದೆ. ನನ್ನ ನೋಡಿಕೊಳ್ಳೋಕೆ ಯಾರೂ ಇರಲಿಲ್ಲ. ಆಗ ನನಗೆ ಆ ಒಂದು ಮಳೆಗಾಲದ ಸಂಜೆ ನೆನಪಾಯಿತು. ನಾನು ಮಳೆಯಲ್ಲಿ ಪೂರ್ತಿ ನೆನೆದುಕೊಂಡು ಮನೆಗೆ ಬಂದಿದ್ದೆ. ಅಂದು ರಾತ್ರಿ ನನಗೆ ಜ್ವರ ಜೋರಾಗಿ ಬಂದಾಗ ಚೇತನ್ ಇಡೀ ರಾತ್ರಿ ನಿದ್ದೆ ಮಾಡದೆ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ನೋಡಿಕೊಂಡಿದ್ದ. ಆದರೆ ಜಡ್ಜ್ ಸಾಹೇಬರಿ, ಒಂದು ದಿನ ನನ್ನ ಲೈಫ್ನಲ್ಲಿ ನಿಜವಾಗ್ಲಿಯೂ ದೊಡ್ಡ ಭೂಕಂಪನೇ ಆಗಿ ಹೋಯಿತು. ಡಿವೋರ್ಸ್ ಆಗಿ 1.5 ತಿಂಗಳಾದಾಗ ನಾನು ಒಂದು ಮಾಲ್ನಲ್ಲಿ ಸಾಮಾನು ತೆಗಿತಾ ಇದ್ದೆ. ಆಗ ಸಡನ್ನಾಗಿ ನನ್ನ ಕಣ್ಣು ಒಬ್ಬಳು ಹೆಣ್ಣು ಮಗಳ ಮೇಲೆ ಬಿತ್ತು. ಹೌದು, ಅದೇ ಹುಡುಗಿ ಯಾರನ್ನು ನಾನು ಚೇತನ್ ಜೊತೆ ಹೋಟೆಲ್ನಲ್ಲಿ ನೋಡಿದ್ದೆನೋ ಆಕೆನೇ ಅವಳು. ಅವಳನ್ನು ನೋಡಿದ್ದೇ ತಡ ನನ್ನ ರಕ್ತ ಕುದಿಯೋಕೆ ಶುರುವಾಯಿತು. ಕೈ ಕಾಲು ನಡುಗುತ್ತಿದ್ದವು. ನನಗೆ ಸುಮ್ಮನಿರೋಕೆ ಆಗಲೇ ಇಲ್ಲ. ನೇರವಾಗಿ ಅವಳ ಹತ್ರ ಹೋಗಿ ಕೇಳಿದೆ, ನಿಮಗೂ ಚೇತನ್ಗೂ ನಡುವೆ ಏನು ನಡೀತಾ ಇದೆ ಅಂತ. ಅವಳು ಶಾಕ್ ಆಗಿ, ಏನು ಹೇಳ್ತಾ ಇದ್ದೀರಾ ನೀವು ಅಂದ್ಲು. ಅದಕ್ಕೆ ನಾನು ಹೇಳಿದೆ, ನಾನು ನಿಮ್ಮನ್ನು ಅವನ ಜೊತೆ ಹೋಟೆಲ್ನಲ್ಲಿ ನೋಡಿದ್ದೆ ಅಂತ. ಹೋಟೆಲ್ನಲ್ಲಿ ನೀವಿಬ್ರು ಒಟ್ಟಿಗೆ ತುಂಬ ಖುಷಿಯಾಗಿದ್ರಿ. ನೀನು ಚೇತನ್ ಕೈ ಮೇಲೆ ಕೈ ಇಟ್ಟು ಮಾತನಾಡುತ್ತಾ ಇದ್ದೆ. ನಾನು ಕಣ್ಣಾರೆ ನೋಡಿದ್ದೀನಿ ಅಂದ್ಲು ಶ್ರುತಿ. ಇದನ್ನು ಕೇಳಿದ ತಕ್ಷಣ ರಿಯಾ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡವಾದವು. ಅವಳು ಅಂದ್ಲು, ಓ ದೇವರೇ, ಶ್ರುತಿಯವರೇ, ನೀವು ತುಂಬ ದೊಡ್ಡ ತಪ್ಪು ತಿಳುವಳಿಕೆ ಮಾಡಿಕೊಂಡಿದ್ದೀರಾ. ಪ್ಲೀಸ್ ನನ್ನ ಜೊತೆ ಬನ್ನಿ, ನಾನು ನಿಮಗೆ ಎಲ್ಲವನ್ನ ಇಂಚಿಂಚಾಗಿ ಬಿಡಿಸಿ ಹೇಳುತ್ತೇನೆ. ಆಮೇಲೆ ಇಬ್ಬರು ಹತ್ತಿರದ ಇದ್ದ ಒಂದು ಹೋಟೆಲ್ನಲ್ಲಿ ಕೂತ್ಕೊಂಡ್ವಿ. ರಿಯಾ ಶ್ರುತಿ ಎದುರು ಅಸಲಿ ನಿಜವನ್ನ
ಬಿಚ್ಚಿಟ್ಟಳು. ನೋಡಿ ಶ್ರುತಿ, ನಾನು ಮತ್ತು ಚೇತನ್ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ವಿ. 2 ವರ್ಷ ಜೊತೆಯಾಗಿ ದುಡಿದಿದ್ದೀವಿ. ಅವನ ಕೆಲಸ ಹೋದಾಗ ನನಗೂ ತುಂಬ ಬೇಜಾರಾಗಿತ್ತು. ನಾನು ಸದ್ಯಕ್ಕೆ ಬೇರೆ ಒಂದು ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಚೇತನ್ಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತ ಗೊತ್ತಾದಾಗ ಅವನಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡೆ. ಅದಕ್ಕಾಗಿ ಅವನಿಗೋಸ್ಕರ ಕೆಲವು ಇಂಟರ್ವ್ಯೂಗಳನ್ನು ಅರೇಂಜ್ ಮಾಡಿಕೊಡ್ತಾ ಇದ್ದೆ. ನನ್ನ ಕಂಪನಿಯಲ್ಲೂ ಟ್ರೈ ಮಾಡ್ತಿದ್ದೆ. ನಮ್ಮಿಬ್ಬರ ನಡುವೆ ಇರೋದು ಬರೀ ಫ್ರೆಂಡ್ಶಿಪ್ ಅಷ್ಟೇ ಶ್ರುತಿ, ನಾವು ಕೇವಲ ಸ್ನೇಹಿತರು. ರಿಯಾ ಮಾತು ಕೇಳಿ ಶ್ರುತಿಗೆ ಇಡೀ ಪ್ರಪಂಚವೇ ಒಂದು ಕ್ಷಣ ತಲೆ ಸುತ್ತು ಬಂದ ಹಾಗೆ ಆಯಿತು. ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಕೇಳಿದ್ಲು, ಹಾಗಾದರೆ ಅವತ್ತು ಹೋಟೆಲ್ನಲ್ಲಿ ನೀನು ಅವನ ಕೈ ಯಾಕೆ ಹಿಡಿದಿದ್ದೆ? ರಿಯಾ ನಗುತ್ತಾ ಹೇಳಿದ್ಲು, ಅಯ್ಯೋ ಅದಾ, ಅವತ್ತು ನಾನು ಅವನಿಗೆ ಒಂದು ದೊಡ್ಡ ಕಂಪನಿಯ ಇಂಟರ್ವ್ಯೂ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಹೇಳ್ತಿದ್ದೆ. ಅವನಿಗೆ ಧೈರ್ಯ ತುಂಬೋದಕ್ಕೆ. ಏನು ಯೋಚನೆ ಮಾಡಬೇಡ ಚೇತನ್, ಈ ಕೆಲಸ ಖಂಡಿತ ನಿನಗೆ ಸಿಗುತ್ತದೆ ಅಂತ ಹೇಳ್ತಾ ಅವನ ಕೈ ಮೇಲೆ ಕೈ ಇಟ್ಟಿದ್ದೆ ಅಷ್ಟೇ. ಇದು ಬರೀ ಸ್ನೇಹ ಅಷ್ಟೇ ಶ್ರುತಿ. ಆ ಕ್ಷಣದಲ್ಲಿ ಶ್ರುತಿಗೆ ಭೂಮಿ ಬಾಯಿ ಬಿಟ್ಟು ನನ್ನನ್ನು ಅದರೊಳಗೆ ಹೂತು ಹೋಗಬಾರದೇ ಅಂತ ಅನಿಸಿಬಿಡ್ತು. ಬರೀ ಫ್ರೆಂಡ್ಸ್, ಅವರು ಬರೀ ಸ್ನೇಹಿತರಾಗಿದ್ದರು. ಆಮೇಲೆ ರಿಯಾ ಶ್ರುತಿಗೆ ಇನ್ನೂ ಕೆಲವು ವಿಷಯಗಳನ್ನು ಹೇಳಿದ್ಲು. ಜಡ್ಜ್ ಸಾಹೇಬರೇ, ಅವಳು ಹೇಳಿದ್ಲು, ಶ್ರುತಿ, ಚೇತನ್ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ನಾನು ಯಾವಾಗ ಅವನನ್ನು ಮೀಟ್ ಮಾಡಿದ್ರು ಅವನು ಬರೀ ನಿನ್ನ ಬಗ್ಗೆನೇ ಮಾತನಾಡುತ್ತಿದ್ದ. ನಾನು ಅವನಿಗೆ ಎಷ್ಟೊಂದು ಸಲ ಹೇಳಿದೆ, ಹೋಗಿ ಶ್ರುತಿ ಹತ್ರ ಮಾತನಾಡು, ನಿನ್ನ ಕಷ್ಟಗಳನ್ನೆಲ್ಲ ಅವಳ ಹತ್ರ ಹೇಳ್ಕೊ ಅಂತ. ಆದರೆ ಅವನು ಮಾತ್ರ ನಾನು ಅವಳಿಗೆ ಯಾವತ್ತೂ ಹೊರೆಯಾಗೋಕೆ ಇಷ್ಟಪಡಲ್ಲ ಅಂತಿದ್ದ. ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಂತು ನಿನ್ನನ್ನು ತುಂಬ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಅವನ ಆಸೆಯಾಗಿತ್ತು. ಅದಾದಮೇಲೆ ಜಡ್ಜ್ ಸಾಹೇಬ್ರು ರಿಯಾ ನನಗೆ ಇನ್ನೊಂದು ದೊಡ್ಡ ನಿಜವನ್ನು ಹೇಳಿದ್ಲು. ನಿಮ್ಮ ಮದುವೆ ದಿನ ಚೇತನ್ ತುಂಬ ಬೇಸರದಲ್ಲಿದ್ದ. ಅವತ್ತು ಅವನು ಅಷ್ಟೊಂದು ಕುಡಿದಿದ್ದಕ್ಕೆ ಕಾರಣ. ಅವತ್ತೇ ಅವನಿಗೆ ಇನ್ನೊಂದು ದೊಡ್ಡ ಕಂಪನಿ ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಮಾಡಿದರು. ಒಂದು ದೊಡ್ಡ ಅವಕಾಶ ಕೈ ತಪ್ಪಿ ಹೋಯಿತು ಅಂತ ಅವನು ಒಳಗಡೆಯಿಂದ ಪೂರ್ತಿ ಬ್ರೇಕ್ ಆಗಿ ಹೋಗಿದ್ದ. ನಾನು ಅವನಿಗೆ ಫೋನ್ ಮಾಡಿ ಧೈರ್ಯ ಹೇಳೋಕೆ ಟ್ರೈ ಮಾಡಿದೆ. ಆದರೆ ಅವನು ಮಾತ್ರ ನಾನು ಯಾವ ಮುಖ ಇಟ್ಕೊಂಡು ಶ್ರುತಿ ಮುಂದೆ ಹೋಗಿ ನಿಲ್ಲಲಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಆದರೆ ನಾನು ಬರೀ ಕೈಲಿ ಇದ್ದೀನಲ್ಲ ಅಂತ ಅಳ್ತಾ ಇದ್ದ ಅಂದ್ಲು. ಶ್ರುತಿ ಮತ್ತೆ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಜಡ್ಜ್ ಸಾಹೇಬ್ರೆ, ಅವತ್ತು ರಾತ್ರಿ ಅವನು ಅಷ್ಟೊಂದು ಮೆಂಟಲ್ ಟೆನ್ಷನ್ನಲ್ಲಿ ಇದ್ದಿದ್ದಕ್ಕೆ ಕುಡಿದಿದ್ದು. ಆದರೆ ನಾನೇನು ಮಾಡಿದೆ, ಅವನ ಮೇಲೇನೆ ಕೂಗಾಡಿದೆ, ಆಡಿಕೊಂಡು ಅವನನ್ನು ಶಂಕಿಸಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಡಿವೋರ್ಸ್ ಕೇಳಿದೆ. ಈಗ ಕಳೆದ 5 ತಿಂಗಳು ನನಗೆ 5 ಯುಗಗಳ ಥರ ಅನಿಸಿದೆ ಸ್ವಾಮಿ. ನಾನು ಚೇತನ್ನ ಮಾತ್ರ ಅಲ್ಲ, ನನ್ನ ಇಡೀ ಲೈಫನ್ನೇ ಕಳೆದುಕೊಂಡು ಬಿಟ್ಟಿದ್ದೀನಿ ಅಂತ ನನಗೆ ಇವಾಗ ಅರಿವಾಯಿತು. ಶ್ರುತಿ ಕತೆ ಕೇಳಿ ಇಡೀ ಕೋರ್ಟ್ ಹಾಲ್ ಸೈಲೆಂಟಾಗಿ ಹೋಯಿತು. ಅಲ್ಲಿದ್ದ ಎಷ್ಟೋ ಜನರ ಕಣ್ಣುಗಳು ಒದ್ದೆ ಆಗಿದ್ದವು. ಅಷ್ಟರಲ್ಲಿ ಕೋರ್ಟ್ ರೈಟರ್ ಬಂದು ಜಡ್ಜ್ ಕಿವಿಯಲ್ಲಿ ಏನೋ ಹೇಳಿದ. ಚೇತನ್ ಬಂದಿದ್ದಾರೆ ಸರ್. ಜಡ್ಜ್ ತಲೆ ಅಲ್ಲಾಡಿಸಿ ಎಲ್ಲವೂ ತಿಳಿದಿದ್ದರು. ಶ್ರುತಿಗೆ ಒಂದು ಕೊನೆಯ ಪ್ರಶ್ನೆ ಕೇಳಿದರು. ಶ್ರುತಿಯವರೇ, ನಿಮಗೂ ನಿಮ್ಮ ಗಂಡನಿಗೂ ನಡೆದ ಗಲಾಟೆ ಅಸಲಿ ಕಾರಣ ಏನು ಅಂತ ನಿಮಗೆ ಅನ್ನಿಸ್ತಿದೆ? ಶ್ರುತಿ ಕಣ್ಣೀರು ಒರೆಸಿಕೊಂಡು ಹೇಳಿದ್ಲು, ನಮ್ಮ ಅಹಂಕಾರ ನಮ್ಮನ್ನು ನಾಶ ಮಾಡಿದ್ದು ಸ್ವಾಮಿ. ಒಂದು ಸಂಬಂಧ ಮುರಿದು ಬೀಳೋದು ಒಂದೇ ದಿನದಲ್ಲಿ ಆಗೋ ವಿಷಯ ಅಲ್ಲ. ಅದು ನಾವಿಬ್ಬರೂ ಪ್ರತಿದಿನ ಮಾಡ್ತಾ ಬಂದ ಸಣ್ಣ ಸಣ್ಣ ತಪ್ಪುಗಳು. ರಿಸ್ಟಾಲ್ ಅಷ್ಟೇ. ಅವನು ನನ್ನ ಹತ್ರ ಮಾತನಾಡೋಕೆ ಇಷ್ಟಪಡ್ತಿಲ್ಲ ಅಂತ ನಾನು ಅಂದ್ಕೊಂಡೆ. ನಾನೇ ಮನೆ ನಡೆಸ್ತಾ ಇದ್ದೆ, ದೊಡ್ಡ ಸಂಪಾದನೆ ಮಾಡ್ತಾ ಇದ್ದೆ ಅನ್ನೋ ಗರ್ವಕ್ಕೆ ನಾನು ಮಾಡ್ತಿರೋದು ಸರಿ, ಅವನು ಮಾಡ್ತಿರೋದು ತಪ್ಪ ಅಂತ ಅಂದ್ಕೊಂಡ್ಬಿಟ್ಟೆ. ಜಡ್ಜ್ ಸಾಹೇಬರೇ, ಇದೇ ನಮ್ಮ ಸಂಬಂಧದಲ್ಲಿ ನಾವು ಮಾಡಿದ ಅತಿ ದೊಡ್ಡ ತಪ್ಪು. ನಾವು ಮಾತನಾಡೋದನ್ನೇ ನಿಲ್ಲಿಸಿಬಿಟ್ವಿ. ಒಂದೇ ಮನೆಯಲ್ಲಿದ್ದರೂ ಚೇತನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಕೆ ನಾನು ಯಾವತ್ತೂ ಟ್ರೈ ಮಾಡಲೇ ಇಲ್ಲ. ಮಾತುಕತೆ ಇಲ್ಲದ ಜಾಗದಲ್ಲಿ ಅನುಮಾನ ಹುಟ್ಟಿಕೊಳ್ಳೋದು ಸ್ವಾಮಿ. ಚೇತನ್ ರಿಯಾ ಜೊತೆ ಹೋಟೆಲ್ನಲ್ಲಿ ನೋಡಿದ ತಕ್ಷಣ ಖಂಡಿತ ಏನು ನಡೀತಾ ಇದೆ ಅಂತ ನನ್ನ ಮನಸ್ಸು ನಂಬಿಬಿಡ್ತು. ನಮ್ಮಿಬ್ಬರ ನಡುವೆ ಇದ್ದ ನಂಬಿಕೆ ದಾರ ಕಿತ್ತು ಹೋಗಿದ್ದರಿಂದ ನಾನೇ ಒಂದು ಕಾಲ್ಪನಿಕ ಕತೆ ಕಟ್ಟುಕೊಂಡು ಬಿಟ್ಟೆ. ಶ್ರುತಿ ಧ್ವನಿ ಗದ್ಗದಿತವಾಗಿತ್ತು. ನಿಜವಾಗ್ಲೂ ಆಗಬೇಕಿದ್ದೇನಪ್ಪ ಅಂದರೆ ಚೇತನ್ ಕಷ್ಟದಲ್ಲಿದ್ದಾಗ ನಾನು ಅವನಿಗೆ ಜೊತೆಯಾಗಿ ನಿಲ್ಲಬೇಕಿತ್ತು. ಯಾಕೆ ಬೇಜಾರಾಗಿದ್ದೀರಾ? ಹೆದರಬೇಡಿ, ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೀನಿ. ನನ್ನ ಹತ್ರ ಮಾತನಾಡಿ ಅಂತ ನಾನು ಕೇಳಬೇಕಿತ್ತು. ಅವನಿಗೆ ನಾನು ಧೈರ್ಯ ಮತ್ತು ಸ್ವಲ್ಪ ಟೈಮ್ ಕೊಡಬೇಕಿತ್ತು. ಆದರೆ ನಾನೇನು ಮಾಡಿದೆ? ಅವನ ಮೇಲೆ ಕಿರುಚಾಡಿದೆ, ಅನುಮಾನ ಪಟ್ಟೆ. ನನ್ನ ಸಂಬಂಧಕ್ಕಿಂತ ಹೆಚ್ಚಾಗಿ ನನ್ನ ಅಹಂಕಾರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟೆ. ಇನ್ನು ನಮ್ಮಿಬ್ಬರ ಮನೆಯವರ ಮಧ್ಯೆ ಬದಲಾಗದಂತೂ ಸಂಬಂಧ ಸರಿ ಮಾಡಿಕೊಳ್ಳೋಕೆ ಎಲ್ಲ ಬಾಗಿಲುಗಳು ಬಂದಾಗಿ ಹೋದವು. ನನ್ನ ಕಡೆಯವರು ನಾನು ಮಾಡ್ತಾ ಇರೋದು ಸರಿ ಅಂದರು. ಚೇತನ್ ಕಡೆಯವರು ಅವರ ಪರ ನಿಂತರು. ಆದರೆ ನಿಜ ಏನಪ್ಪ ಅಂದರೆ ಜಡ್ಜ್ ಸಾಹೇಬರೇ, ಶ್ರುತಿ ತನ್ನ ಮಾತು ಮುಗಿಸುತ್ತಾ ಹೇಳಿದ್ಲು, ನಮ್ಮ ಸಂಬಂಧ 3ನೇ ವ್ಯಕ್ತಿಯಿಂದ ಮುರಿದು ಹೋಗಿಲ್ಲ. ನಮ್ಮ ಸಂಬಂಧ ಮುರಿದು ಬಿದ್ದಿದ್ದಕ್ಕೆ ಕಮ್ಯುನಿಕೇಷನ್ ಗ್ಯಾಪ್, ಅನುಮಾನ ಮತ್ತು ಅಹಂಕಾರನೇ ಕಾರಣ. ಗಂಡ ಹೆಂಡತಿ ಅತಿ ಹೆಚ್ಚಾಗಿ ಮಾಡೋ 3 ತಪ್ಪುಗಳು ಇವೆ ಸ್ವಾಮಿ. ಇದರ ಮೂಲಕ ಅವರೇ ತಮ್ಮ ಸುಂದರ ಸಂಸಾರವನ್ನು ಕೈಯಾರೆ ಹಾಡಿ ಮಾಡಿಕೊಳ್ಳುತ್ತಾರೆ. ನನಗೆ ಇವಾಗ ಮತ್ತೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಈ ತಪ್ಪುಗಳನ್ನು ಲೈಫ್ನಲ್ಲಿ ಯಾವತ್ತೂ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ಇನ್ಮೇಲೆ ನಾನು
ಫಸ್ಟ್ ಕೇಳ್ತೀನಿ, ಆಮೇಲೆ ಮಾತನಾಡುತ್ತೇನೆ. ನಂಬಿಕೆ ಇಡುತ್ತೇನೆ, ಅನುಮಾನ ಪಡಲ್ಲ. ನನ್ನ ಪ್ರೀತಿಯನ್ನು ಯಾವಾಗಲೂ ನನ್ನ ಈಗೋಕ್ಕಿಂತ ಮೇಲಿಡುತ್ತೇನೆ. ನನಗೆ ನನ್ನ ಗಂಡ ಬೇಕೇ ಬೇಕು ಸ್ವಾಮಿ. ಅವನಿಲ್ಲದೆ ನನ್ನ ಲೈಫ್ ಕಂಪ್ಲೀಟ್ ಆಗಲ್ಲ. ಶ್ರುತಿ ಇಷ್ಟೆಲ್ಲ ಹೇಳ್ತಾ ಇರುವಾಗ ಚೇತನ್ ಕೋರ್ಟ್ ಬಾಗಿಲ ಹತ್ತಿರ ಬಂದು ನಿಂತಿದ್ದ. ಆಗಿದ್ದೇನಪ್ಪ ಅಂದರೆ ಕೋರ್ಟ್ ಸಿಬ್ಬಂದಿ ಚೇತನ್ಗೆ ಕಾಲ್ ಮಾಡಿದಾಗ ಅವನು ಇಲ್ಲೇ ಹತ್ತಿರ ಇದ್ದಿದ್ದಾಗಿ ಗೊತ್ತಾಗಿತ್ತು. ಕೋರ್ಟ್ ಹತ್ತಿರದಲ್ಲೇ ಇದ್ದ ಒಂದು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಅವನು ಕೆಲಸ ಮಾಡುತ್ತಾ ಇದ್ದ. ಕೋರ್ಟ್ ಆರ್ಡರ್ ಬಂದ ತಕ್ಷಣ ಅವನು ಅಲ್ಲಿಂದ ನೇರವಾಗಿ ಹೊರಟು ಬಂದಿದ್ದ. ಶ್ರುತಿ ಬೆನ್ನು ಬಾಗಿಲ ಕಡೆ ಇದ್ದಿದ್ದರಿಂದ ಚೇತನ್ ಅಲ್ಲಿ ಬಂದು ನಿಂತಿರೋದು, ಅವಳು ಆಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿರೋದು ಅವಳಿಗೆ ಗೊತ್ತಿರಲಿಲ್ಲ. ಚೇತನ್ ಕಣ್ಣುಗಳು ಕೆಂಪಾಗಿದ್ದವು, ಕೆನ್ನೆಯ ಮೇಲೆ ಕಣ್ಣೀರಿನ ಗೆರೆಗಳು. ಜಡ್ಜ್ ಸಾಹೇಬರು ಚೇತನ್ನ ನೋಡಿದ್ರು, ಒಳಗೆ ಬರೋಕೆ ಸನ್ನೆ ಮಾಡಿದ್ರು, ಒಳಗಡೆ ಬರೋಕೆ ಹೇಳಿದ್ರು. ಚೇತನ್ ಒಳಗಡೆ ಹೆಜ್ಜೆ ಇಡ್ತಾ ಇದ್ದ ಹಾಗೆ ಆ ಶೂ ಸದ್ದು ಕೇಳಿ ಶ್ರುತಿ ತಿರುಗಿ ನೋಡಿದ್ಲು. ಚೇತನ್ನ ಖುದ್ದಾಗಿ ಎದುರುಗಡೆ ನೋಡಿದ ತಕ್ಷಣ ಅವಳು ಒಂದು ಕಲ್ಲಿನ ಮೂರ್ತಿಯಂತೆ ಸ್ತಬ್ಧಳಾಗಿ ನಿಂತು ಬಿಟ್ಟಳು. ಅವಳ ಉಸಿರೇ ನಿಂತು ಹೋದ ಹಾಗೆ ಅನಿಸುತ್ತಿತ್ತು. ಜಡ್ಜ್ ಸಾಹೇಬರು ಅಂದರು, ಮಿಸ್ಟರ್ ಚೇತನ್, ನಿಮಗೆ ಡಿವೋರ್ಸ್ ಆಗಿ 5 ತಿಂಗಳಾಯಿತು. ಈ 5 ತಿಂಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಮುಂದೆ ಹೋದ್ರ, ಎರಡನೇ ಮದುವೆ ಮಾಡಿಕೊಂಡ್ರಾ ಅಥವಾ ಅದರ ಬಗ್ಗೆ ಏನಾದರೂ ಯೋಚನೆ ಮಾಡುತ್ತಿದ್ದೀರಾ? ಚೇತನ್ ಶ್ರುತಿಯನ್ನು ನೋಡಿದ, ಆಮೇಲೆ ತಲೆ ತಗ್ಗಿಸಿಕೊಂಡು ಮೆಲ್ಲನೆ ಇಲ್ಲ ಅಂತ ತಲೆ ಆಡಿಸಿದ. ಇವಾಗ ಎಲ್ಲಿದ್ದೀರಾ? ದಾವಣಗೆರೆಯಲ್ಲಿ ಒಬ್ಬನೇ ಇದ್ದೀನಿ. ಚೇತನ್ ಧ್ವನಿ ಭಾರವಾಗಿತ್ತು. ಊಟ ಎಲ್ಲಿ ಮಾಡ್ತಿದ್ದೀರಾ? ಚೇತನ್ ಮೌನವಾಗಿ ನಿಂತು ಬಿಟ್ಟ. ಜಡ್ಜ್ ಕೇಳಿದ್ರು, ಚೇತನ್ ಶ್ರುತಿ ಇಷ್ಟೊತ್ತು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡ್ರ? ಹೌದು ಅನ್ನೋ ಥರ ಚೇತನ್ ತಲೆ ಅಲ್ಲಾಡಿಸಿದ. ಆದರೆ ಅವನ ಮುಖದಲ್ಲಿ ಇನ್ನೂ ಒಂದು ಥರ ಹಠದ ಭಾವನೆ ಇತ್ತು. ನಿಮ್ಮ ಅನಿಸಿಕೆ ಏನು ಅಂತ ಜಡ್ಜ್ ಕೇಳಿದ್ರು. ಚೇತನ್ ಸುಮ್ಮನಿದ್ದ. ಆಗ ಶ್ರುತಿ ಧೈರ್ಯ ಮಾಡಿಕೊಂಡು ಏನಾದರೂ ಮಾತನಾಡಿ ಅಂದು. ಚೇತನ್ ಧ್ವನಿಯಲ್ಲಿ ಒಂದು ಥರ ಕೋಪ ಮತ್ತು ಹಠ ಎದ್ದು ಕಾಣಿಸುತ್ತಿತ್ತು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚೇತನ್ ಒಳಗಡೆ ಒಂದು ದೊಡ್ಡ ಮಾನಸಿಕ ಹೋರಾಟ ನಡೆದಿರೋದನ್ನು ಜಡ್ಜ್ ಗಮನಿಸಿದರು. ಅವನ ಹೃದಯ ಕರಗ್ತಾ ಇದ್ದರೂ ಅದನ್ನು ಒಪ್ಪಿಕೊಳ್ಳೋಕೆ ಅವನಿಗೆ ಏನೋ ಒಂಥರ ಸಂಕೋಚ ಇತ್ತು. ಜಡ್ಜ್ ಮೆಲ್ಲನೆ ಕೇಳಿದ್ರು, ಚೇತನ್, ನೀವು ನಿಜವಾಗ್ಲೂ ಶ್ರುತಿನ ದ್ವೇಷ ಮಾಡ್ತಾ ಇದ್ದೀರಾ? ಚೇತನ್ ಏನು ಹೇಳಲಿಲ್ಲ. ಕೋರ್ಟ್ನಲ್ಲಿ ಬರೀ ಮೌನ ಆವರಿಸಿತ್ತು. ಈ 5 ತಿಂಗಳಲ್ಲಿ ನೀವು ಖುಷಿಯಾಗಿದ್ರಾ ಅಥವಾ ಅದಕ್ಕಿಂತ ಮುಂಚೆ ಖುಷಿಯಾಗಿದ್ರಾ? ಅದಕ್ಕೂ ಮೌನವೇ ಉತ್ತರವಾಗಿತ್ತು. ಶ್ರುತಿ ಅಳ್ತಾ ಅಳ್ತಾ ಹೇಳಿದ್ಲು, ಚೇತನ್, ನನ್ನ ಕ್ಷಮಿಸಿಬಿಡು. ನಾನು ಎಷ್ಟು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಇವಾಗ ಅರ್ಥ ಆಗ್ತಾಯಿದೆ. ಚೇತನ್ ಮನಸ್ಸಿನೊಳಗೆ ಒಂದು ದೊಡ್ಡ ಬಿರುಗಾಳಿನೇ ಬೀಸ್ತಾ ಇತ್ತು. ಚೇತನ್ ಇನ್ನೂ ಯಾಕೆ ಹಿಂಜರಿಯುತ್ತಿದ್ದಾನೆ ಅಂತ ಜಡ್ಜ್ ಸಾಹೇಬರಿಗೆ ಅರ್ಥ ಆಯಿತು. ಅವರು ಒಂದು ವಿಚಿತ್ರವಾದ ಪ್ಲ್ಯಾನ್ ಮಾಡಿದರು. ಚೇತನ್, ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಮದುವೆಯ ಸಮಯದ ಅಥವಾ ಅದಾದಮೇಲೆ ನಿಮ್ಮಿಬ್ಬರ ಜೊತೆಯಾಗಿರೋ ಯಾವುದಾದ್ರೂ ಒಂದು ಫೋಟೋ ಇದೆಯಾ ಅಂತ ಕೇಳಿದರು. ಈ ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಯಿತು. ಚೇತನ್ ಕೂಡ ಜಡ್ಜ್ ಸಾಹೇಬರನ್ನು ಒಂಥರ ಅಚ್ಚರಿಯಿಂದ ನೋಡಿದ. ಹೌದು, ಇದೆ ಅಂತ ಚೇತನ್ ಮೆಲ್ಲನೆ ಅಂದ. ಅದನ್ನು ನನಗೆ ತೋರಿಸೋಕ್ಕೆ ಆಗುತ್ತಾ? ನಿಮಗೆ ತುಂಬ ಇಷ್ಟವಾದ ಯಾವುದಾದರೂ ಒಂದು ಫೋಟೋ. ಚೇತನ್ ಸ್ವಲ್ಪ ಹಿಂಜರಿಯುತ್ತಾ ತನ್ನ ಮೊಬೈಲ್ ತೆಗೆದುಕೊಂಡು ಗ್ಯಾಲರಿ ಓಪನ್ ಮಾಡಿ ಹುಡುಕೋಕೆ ಶುರು ಮಾಡಿದ. ಸಡನ್ನಾಗಿ ಒಂದು ಫೋಟೋ ಹತ್ರ ಅವನ ಬೆರಳು ನಿಂತು ಬಿಡ್ತು. ಕಣ್ಣುಗಳು ತೇವವಾದವು. ಇದೇ ನೋಡಿ ಅಂತ ಮೊಬೈಲ್ ಅನ್ನು ಜಡ್ಜ್ ಕಡೆ ನೀಡಿದ. ಜಡ್ಜ್ ಆ ಫೋಟೋ ನೋಡಿದ. ಅದರಲ್ಲಿ ಶ್ರುತಿ ಮತ್ತು ಚೇತನ್ ಒಂದು ಹಾಸ್ಪಿಟಲ್ ಹೊರಗಡೆ ನಿಂತಿದ್ರು. ಶ್ರುತಿ ತಲೆಗೆ ಬಿಳಿ ಕಟ್ಟು ಹಾಕಲಾಗಿತ್ತು. ಚೇತನ್ ಅವಳನ್ನು ಬೀಳದ ಹಾಗೆ ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ದ. ಇಬ್ಬರ ಮುಖದಲ್ಲೂ ಸುಸ್ತು ಕಾಣಿಸುತ್ತಿತ್ತು, ಆದರೆ ಕಣ್ಣಲ್ಲಿ ಮಾತ್ರ ಪ್ರೀತಿ ತುಂಬು ತುಳುಕುತ್ತಿತ್ತು. ಇದು ಯಾವ ದಿನ ತೆಗೆದುಕೊಂಡ ಫೋಟೋ ಅಂತ ಜಡ್ಜ್ ಕೇಳಿದರು. ಚೇತನ್ ಧ್ವನಿ ನಡುಗಿತ್ತು. ಅವನು ಆ ಫೋಟೋವನ್ನು ನೋಡ್ತಾ ಇದ್ದ. ಅವನು ಮತ್ತೆ ಅದೇ ದಿನಕ್ಕೆ ಮರಳಿ ಹೋಗಿಬಿಟ್ಟಿದ್ದೆ ನೀನು ಅನ್ನೋ ಥರ ಇತ್ತು. ಇದು ನಮ್ಮ ಮದುವೆಯಾಗಿ 1 ವರ್ಷ ಆದಮೇಲೆ ತೆಗೆದುಕೊಂಡ ಫೋಟೋ. ಚೇತನ್ ಮೆಲ್ಲನೆ ಹೇಳೋಕೆ ಶುರು ಮಾಡಿದ. ಅವತ್ತು ಶ್ರುತಿ ಸ್ಕೂಲ್ನಲ್ಲಿದ್ದಾಗ ಅವಳಿಗೆ ಒಂದು ಆಕ್ಸಿಡೆಂಟ್ ಆಗಿದೆ. ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನನಗೆ ಇನ್ಫಾರ್ಮೇಷನ್ ಬಂತು. ಆ ಕ್ಷಣದಲ್ಲೇ ನನ್ನ ಕೈಕಾಲು ತಣ್ಣಗಾಗಿ ಹೋದವು. ನಾನು ಜೀವ ಕೈಯಲ್ಲಿ ಹಿಡಿದುಕೊಂಡು ಆಸ್ಪತ್ರೆಗೆ ಓಡಿ ಹೋದೆ. ಇದನ್ನು ಹೇಳ್ತಾ ಹೇಳ್ತಾ ಚೇತನ್ ಕಣ್ಣಲ್ಲಿ ನೀರು ಬಂತು. ನಾನು ಅವಳನ್ನು ಆಸ್ಪತ್ರೆಯಲ್ಲಿ ನೋಡಿದಾಗ ಅವಳ ತಲೆಯಿಂದ ರಕ್ತ ಸುರಿತಾ ಇತ್ತು. ಮೈ ತುಂಬ ಗಾಯಗಳಾಗಿದ್ದವು. ನಾನೇ ಅಲ್ಲಿ ನೆಲದ ಮೇಲೆ ಕೂತು ಬಿಟ್ಟೆ. ಅವಳನ್ನು ನಾನು ಕಳೆದುಕೊಂಡು ಬಿಟ್ಟಿದ್ದೇನೇನೋ ಅನ್ನೋ ಭಯ ಕಾಡೋಕೆ ಶುರುವಾಯಿತು. ಇತ್ತ ಶ್ರುತಿ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅವಳಿಗೂ ಆ ದಿನ ನೆನಪಿಗೆ ಬಂತು. ಚೇತನ್ ಮುಂದುವರಿಸಿ ಹೇಳಿದ, ಗಾಯ ತುಂಬ ಆಳವಾಗಿದ್ದೆ, ಹೊಲಿಗೆ ಹಾಕಬೇಕು ಅಂತ ಡಾಕ್ಟರ್ ಹೇಳಿದರು. ನಾನು ಆಪರೇಷನ್ ಥಿಯೇಟರ್ ಹೊರಗಡೆ ಕೂತು ದೇವರ ಹತ್ರ ಒಂದೇ ಸಮನೆ ಬೇಡ್ಕೊತಾ ಇದ್ದೆ, ಅವಳನ್ನು ಮಾತ್ರ ಬದುಕಿಸಿಕೊಡು ದೇವರೇ, ನನ್ನಿಂದ ಏನಾದರೂ ಕಿತ್ಕೋ, ಆದರೆ ಅವಳನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡ ಅಂತ. ಅವಳನ್ನು ಹೊರಗಡೆ ಕರ್ಕೊಂಡು ಬಂದಾಗ ಅವಳಿಗೆ ಇನ್ನೂ ಪ್ರಜ್ಞೆ ಇರಲಿಲ್ಲ. ನಾನು ಅವಳ ಪಕ್ಕದಲ್ಲೇ ಕೂತು ಇಡೀ ರಾತ್ರಿ ಕಣ್ಣು ಮುಚ್ಚದೆ ಕಾಯ್ತಾ ಇದ್ದೆ. ಪ್ರತಿ 2 ನಿಮಿಷಕ್ಕೊಮ್ಮೆ ಅವಳು ಉಸಿರಾಡ್ತಾ ಇದ್ದಾಳಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ. ಬೆಳ್ಳಂಬೆಳಗ್ಗೆ ಅವಳು ಕಣ್ಣು ಬಿಟ್ಟು ನನ್ನ ನೋಡಿ ಹೇಳಿದ್ಲು, ಚೇತನ್, ಯಾಕೆ ಅಳ್ತಾ ಇದ್ದೀಯಾ? ನಾನು ಆರಾಮಾಗಿದ್ದೀನಿ ಅಂತ. ಆಗ ನಾನು ಅವಳನ್ನು ಗಟ್ಟಿ
ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅತ್ತಿದ್ದೆ. ನೀನಿಲ್ಲದೆ ಬದುಕೋದನ್ನು ನನಗೆ ಊಹೆ ಮಾಡಿಕೊಳ್ಳೋಕ್ಕೂ ಆಗಲ್ಲ ಶ್ರುತಿ. ನೀನೇ ನನ್ನ ಲೈಫ್ ಅಂದಿದ್ದಕ್ಕೆ. ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ಮುಂಚೆ ಒಬ್ಬ ನರ್ಸ್ ನಮ್ಮನ್ನು ಹೀಗೆ ಫೋಟೋ ತೆಗೆದಿದ್ದು. ಚೇತನ್ ತನ್ನ ಮೊಬೈಲ್ ಫೋನ್ ನೋಡಿದ. ನಾನು ಇದೇ ಫೋಟೋನ ನನ್ನ ಫೋನ್ ವಾಲ್ಪೇಪರ್ ಆಗಿ ಇಟ್ಕೊಂಡಿದ್ದೆ. ಯಾಕಂದರೆ ಲೈಫ್ನಲ್ಲಿ ಎಲ್ಲಕ್ಕಿಂತ ಬೆಲೆ ಬಾಳುವ ವಸ್ತು ಅಂದರೆ ಅದು ಪ್ರೀತಿ ಅಷ್ಟೇ, ದುಡ್ಡು ಅಥವಾ ಕೆಲಸ ಅಲ್ಲ ಅನ್ನೋದನ್ನು ಈ ಫೋಟೋ ನನಗೆ ನೆನಪಿಸ್ತಾ ಇತ್ತು. ಆದರೆ ಚೇತನ್ ಒಡೆದು ಹೋಯಿತು. ನನ್ನ ಕೆಲಸ ಹೋದಾಗ ನಮ್ಮ ಆಸಲಿ ಯಾಗಿದ್ದ ಪ್ರೀತಿಯೇ ನಾನು ಮರೆತು ಬಿಟ್ಟೆ. ನನ್ನ ಅಹಂಕಾರವನ್ನು ನನ್ನ ಪ್ರೀತಿಗಿಂತ ಹೆಚ್ಚಾಗಿ ಬೆಳೆಯೋಕೆ ಬಿಟ್ಟು ಬಿಟ್ಟೆ. ಚೇತನ್ ಶ್ರುತಿಯನ್ನು ನೋಡಿದ. ಅವನ ಕಣ್ಣುಗಳು ಕೆಂಪಾಗಿದ್ದವು. ನಿಜ ಹೇಳಬೇಕಪ್ಪ ಅಂದರೆ ಜಡ್ಜ್ ಸಾಹೇಬರೇ, ಶ್ರುತಿನ ನನ್ನ ಹೃದಯದಿಂದ ಹೊರ ಹಾಕೋಕೆ ನನ್ನಿಂದ ಯಾವತ್ತೂ ಸಾಧ್ಯನೇ ಆಗಿಲ್ಲ. ನನ್ನ ಕಡೆಯಿಂದಾನೂ ತಪ್ಪು ನಡೆದಿತ್ತು. ನನ್ನ ಸೋಲಿನ ಕೋಪವನ್ನು ನಾನು ಅವಳ ಮೇಲೆ ತೋರಿಸ್ತಾ ಇದ್ದೆ. ಅವಳನ್ನು ಅರ್ಥ ಮಾಡಿಕೊಳ್ಳೋಕೆ ನಾನು ಟ್ರೈ ಮಾಡಲೇ ಇಲ್ಲ. ನನ್ನ ಬಿಹೇವಿಯರ್ನಿಂದಲೇ ಅವಳಿಗೆ ನನ್ನ ಮೇಲೆ ಡೌಟ್ ಬರೋ ಥರ ಆಯಿತು. ನನ್ನ ಈಗೋದಿಂದ ಅವಳಿಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದು ಕೂಡ ವೇಸ್ಟ್ ಅಂತ ಅಂದ್ಕೊಂಡ್ಬಿಟ್ಟೆ. ಎಲ್ಲವೂ ಮುಗಿದು ಹೋಯಿತು ಅಂತ ನಾನೇ ಡಿಸೈಡ್ ಮಾಡಿದೆ. ಆಮೇಲೆ ನನಗೆ ನನ್ನ ತಪ್ಪು ತಿಳುವಳಿಕೆ ಅರ್ಥವಾಯಿತು. ಆದರೆ ಬಹುಶಃ ಅಹಂಕಾರದ ಗೋಡೆಗಳು ನಮ್ಮ ಭಾವನೆಗಳಿಗಿಂತ ಎತ್ತರವಾಗಿ ಬೆಳೆದು ನಿಂತಿದ್ದವು ಅನಿಸುತ್ತೆ. ಶ್ರುತಿ ಹತ್ರ ಬಂದು ಮಾತನಾಡೋಕೆ ಅಥವಾ ಒಂದು ಹೊಸ ಆರಂಭ ಮಾಡೋಕೆ ನನಗೆ ಯಾವತ್ತೂ ಧೈರ್ಯನೇ ಬರಲಿಲ್ಲ. ಈ 5 ತಿಂಗಳಲ್ಲಿ ಪ್ರತಿದಿನ ನನಗೆ ಶ್ರುತಿ ನೆನಪಾಗುತ್ತಿತ್ತು. ಪ್ರತಿ ರಾತ್ರಿ ಅವಳ ಫೋಟೋಗಳನ್ನೇ ನೋಡ್ತಾ ಕೂರ್ತಿದ್ದೆ. ಎಷ್ಟೋ ಸಲ ಅವಳಿಗೆ ಫೋನ್ ಮಾಡಬೇಕು ಅಂದ್ಕೊಂಡೆ. ಆದರೆ ಅವಳು ನನ್ನ ಹತ್ರ ಮಾತಾಡ್ತಾಳೋ ಇಲ್ವೋ ಅಂತ ಹೆದರಿ ಸುಮ್ಮನಾಗುತ್ತಿದ್ದೆ. ನಾನೇ ಅವಳಿಗೆ ಅನ್ಫಿಟ್ ಅಂತ ನನಗೆ ಅನಿಸೋಕೆ ಶುರುವಾಯಿತು. ಅವಳು ನಮ್ಮ ಮನೆಗೆ ಬಂದಿದ್ದಾಗ ನಮ್ಮ ಅಮ್ಮ ಅವಳನ್ನು ಹಾಗೆ ನಡೆಸ್ಕೊಳ್ತಾ ಇದ್ರು ಅಂತ ಗೊತ್ತಾದಾಗ ನನ್ನ ಹೃದಯವೇ ಒಡೆದು ಹೋಯಿತು. ನನಗೆ ಗೊತ್ತಿದ್ದರೆ ನಾನು ಖಂಡಿತ ಅವಳನ್ನು ಮೀಟ್ ಮಾಡ್ತಾ ಇದ್ದೆ. ಆದರೆ ಅಮ್ಮ ನನ್ನ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನಾಗಿ ಬಿಟ್ಟೆ. ಶ್ರುತಿ ಮತ್ತು ಚೇತನ್ ಇಬ್ಬರು ಇವಾಗ ಒಬ್ಬರನ್ನೊಬ್ಬರು ಕಣ್ಣಿಟ್ಟು ನೋಡ್ತಾ ಇದ್ರು. ಅವರ ಕಣ್ಣಲ್ಲಿ ಪ್ರೀತಿ ಇತ್ತು, ಕ್ಷಮೆ ಇತ್ತು ಮತ್ತು ಒಂದು ಹೊಸ ಲೈಫ್ನ ನಂಬಿಕೆ ಇತ್ತು. ಜಡ್ಜ್ ಸಾಹೇಬರು ತಮ್ಮ ಕನ್ನಡಕ ತೆಗೆದು ಕಣ್ಣೀರು ಒರೆಸ್ಕೊಂಡ್ರು. ಆಮೇಲೆ ಅಂದರು, ಒಳ್ಳೆಯದಾಯ್ತಲ್ಲ, ಕಾಲ ಮಿಂಚಿ ಹೋಗೋ ಮುಂಚೆ ನಿಮ್ಮಿಬ್ಬರಿಗೂ ಈ ಸತ್ಯ ಅರ್ಥ ಆಯ್ತಲ್ಲ. ನೀವಿನ್ನೂ ಚಿಕ್ಕ ವಯಸ್ಸಿನವರು, ನಿಮಗಿಬ್ಬರಿಗೂ ಲೈಫ್ನಲ್ಲಿ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅಂತ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು. ಇಲ್ಲದಿದ್ದರೆ ಈ ಕೋರ್ಟ್ಗೆ ಮುಂಚೆ ಒಂದು ಕೇಸ್ ಬಂದಿತ್ತು. ಅದರಲ್ಲಿ ಗಂಡನಿಗೆ 58 ವರ್ಷ, ಹೆಂಡತಿಗೆ 56 ವರ್ಷ. ಈ ವಯಸ್ಸಿನಲ್ಲಿ ಗಂಡನಿಗೆ ತನ್ನ ಉಳಿದ ಲೈಫ್ನ ಹೆಂಡತಿ ಜೊತೆ ಕಳೆಯಬೇಕು ಅನ್ನೋ ಜ್ಞಾನ ಬಂದಿತ್ತು. ಕೋರ್ಟ್ನಲ್ಲಿದ್ದವರೆಲ್ಲ ಜಡ್ಜ್ ಸಾಹೇಬರ ಮಾತು ತುಂಬ ಇಂಟ್ರೆಸ್ಟ್ನಿಂದ ಕೇಳ್ತಾ ಇದ್ರು. ಜಡ್ಜ್ ಮುಂದುವರಿಸಿ ಹೇಳಿದ್ರು, ಆ ಗಂಡ ಬರೀ ತನ್ನ ಕೆಲಸಕ್ಕಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದ. ಯಾವಾಗಲೂ ಕೆಲಸದಲ್ಲೇ ಮುಳುಗಿರ್ತಿದ್ದ. ಹೆಂಡತಿ ಮನೆ ನೋಡಿಕೊಂಡು ಮಕ್ಕಳನ್ನು ಸಾಕಲಿ, ಆದರೆ ಆ ಗಂಡನಿಗೆ ಅವಳಿಗೋಸ್ಕರ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ನಾನು ಫ್ಯಾಮಿಲಿಗೋಸ್ಕರ ತಾನೇ ದುಡಿತಾ ಇರೋದು ಅಂತ ಅವನು ಯಾವಾಗಲೂ ಹೇಳ್ತಿದ್ದ. ಆದರೆ ಅವನ ಹೆಂಡತಿಗೆ ಬೇಕಾಗಿದ್ದಿದ್ದು ದುಡ್ಡಲ್ಲ, ಅವನ ಸಮಯ. ಮೆಲ್ಲನೆ ಇಬ್ಬರ ನಡುವೆ ಗ್ಯಾಪ್ ಜಾಸ್ತಿ ಆಯಿತು. ಅವನು ಮನೆಗೆ ಹೋದಾಗಲೆಲ್ಲ ಅಲ್ಲಿ ಬರೀ ನಿಶ್ಶಬ್ದ ಇರ್ತಿತ್ತು. ದುಡ್ಡಿನಿಂದ ಖುಷಿನ ಕೊಳ್ಳಿಕೊಳ್ಳೋಕೆ ಆಗಲ್ಲ ಅಂತ ಅವನಿಗೆ ನಿಧಾನವಾಗಿ ಅರ್ಥ ಆಗೋಕೆ ಶುರುವಾಯಿತು. ಕಾಲ ಉರುಳಿತು. 25 ವರ್ಷ ಕಳೆದು ಹೋಯಿತು. ಆ ಗಂಡನಿಗೆ ಈಗ 58 ವರ್ಷ. ಮತ್ತು ಒಂದು ದಿನ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾಗ ಸಾವು ಎಷ್ಟು ಹತ್ತಿರದಲ್ಲಿದೆ ಅಂತ ಅವನಿಗೆ ಅರಿವಾಯಿತು. ಆ ಕ್ಷಣದಲ್ಲಿ ಅವನಿಗೆ ತನ್ನ ಹೆಂಡತಿಯ ನೆನಪಾಯಿತು. ತನ್ನ ಉಳಿದ ಲೈಫ್ನ ಹೆಂಡತಿ ಜೊತೆ ಕಳೆಯಬೇಕು ಅಂತ ಅವನು ಆಸೆ ಪಟ್ಟ. ಆಗ ಅವನ ಹೆಂಡತಿಗೂ 56 ವರ್ಷ ಆಗಿತ್ತು. 25 ವರ್ಷ ಆದಮೇಲೆ ನಿನಗೆ ಇದು ಅರ್ಥ ಆಗ್ತಿದೆಯಾ ಅಂತ ಜಡ್ಜ್ ಕೇಳಿದ್ರೆ ಅದಕ್ಕೆ ಆ ಮನುಷ್ಯ ಅಳ್ತಾ ಹೇಳಿದ್ದ, ಜಡ್ಜ್ ಸಾಹೇಬ್ರೆ, ಲೈಫ್ನಲ್ಲಿ ಅಸಲಿ ಖುಷಿ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ನನಗೆ 25 ವರ್ಷ ಬೇಕಾಯಿತು. ಇದು ನನಗೆ ಮುಂಚೆ ಯಾಕೆ ಅರ್ಥ ಆಗಲಿಲ್ಲ ಅಂತ. ಅವನ ಹೆಂಡತಿ ಕೂಡ ಕೋರ್ಟ್ಗೆ ಬಂದಿದ್ದಳು. ಅವಳ ಮುಖದಲ್ಲಿ ವಯಸ್ಸಾದ ಗೆರೆಗಳಿದ್ದವು, ಆದರೆ ಕಣ್ಣಲ್ಲಿ ಮಾತ್ರ ಇನ್ನೂ ಅದೇ ಪ್ರೀತಿ ಇತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ಕ್ಷಮಿಸಿಬಿಟ್ಟು ಉಳಿದ ಲೈಫ್ನ ಜೊತೆಯಲ್ಲಿ ಕಳೆಯಬೇಕು ಅಂತ ಡಿಸೈಡ್ ಮಾಡಿದ್ರು. ಶ್ರುತಿ ಮತ್ತು ಚೇತನ್ ಒಂಥರ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರ ನೋಡಿಕೊಂಡರು. ಹೌದು ಅಂದ್ರು ಜಡ್ಜ್ ಸಾಹೇಬರು, ನಾನು ಮತ್ತು ನನ್ನ ಹೆಂಡತಿ 25 ವರ್ಷ ದೂರ ಬದುಕಿದ ಆದಮೇಲೆ ಮತ್ತೆ ಒಂದಾಗಿ ಬಾಳೋಕೆ ಶುರು ಮಾಡಿದ್ವಿ. ಇವಾಗ ನಾವು 4 ವರ್ಷದಿಂದ ಜೊತೆಗಿದ್ದೀವಿ. ಈ 4 ವರ್ಷಗಳೇ ನಮ್ಮ ಲೈಫ್ನ ಅತಿ ಸುಂದರವಾದ ದಿನಗಳು. ಇದನ್ನು ಕೇಳಿ ಶ್ರುತಿ ಜೋರಾಗಿ ಅತ್ತು ಬಿಟ್ಲು. ಚೇತನ್ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳ್ತಾ ಇದ್ಲು. ಅವಳ ಅಳುವಿನ ಸದ್ದು ಇಡೀ ಕೋರ್ಟ್ ಹಾಲ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಚೇತನ್ ಕಣ್ಣಲ್ಲೂ ನೀರು ಉಕ್ಕಿ ಬಂತು. ಚೇತನ್ ಶ್ರುತಿನ ಸ್ವಲ್ಪ ದೂರ ಮಾಡಿ ತನ್ನ 2 ಕೈಗಳಿಂದ ಅವಳ ಮುಖವನ್ನು ಹಿಡಿದುಕೊಂಡು, ನಡೆ ಮನೆಗೆ ಹೋಗೋಣ ಅಂದ. ಎಲ್ಲಿಗೆ ಅಂತ ಶ್ರುತಿ ಮುಗ್ಧವಾಗಿ ಕೇಳಿದ್ಲು. ಚೇತನ್ ನಗ್ತಾ ಹೇಳಿದ, ನಮ್ಮ ಮನೆಗೆ. ಇಬ್ಬರು ಒಬ್ಬರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೋರ್ಟ್ ಹಾಲ್ನಿಂದ ಹೊರಗಡೆ ಹೆಜ್ಜೆ ಇಟ್ಟರು. ಆದರೆ ಹೋಗೋ ಮುಂಚೆ ಜಡ್ಜ್ ಸಾಹೇಬರಿಗೆ ಕೈ ಮುಗಿದು ತಮ್ಮ ಧನ್ಯವಾದಗಳನ್ನು ತಿಳಿಸಿದರು. ಅವರ ಮುಖದಲ್ಲಿ ಕಣ್ಣೀರು ಇತ್ತು, ಆದರೆ ಆ ಕಣ್ಣೀರಿನ ಹಿಂದೆ ಒಂದು ಹೊಸ ಜೀವನದ ನಗು ಇತ್ತು. ಜಡ್ಜ್ ಸಾಹೇಬರು ಮುಗುಳ್ನಕ್ಕರು. ತಮ್ಮ ಮೊಬೈಲ್ ತೆಗೆದುಕೊಂಡು ಹೆಂಡತಿಯ ನಂಬರಿಗೆ ಕಾಲ್ ಮಾಡಿದರು. ಹಲೋ
ಹಾಂ, ನಾನು ಕೋರ್ಟ್ನಿಂದ ಹೊರಡ್ತಾ ಇದ್ದೀನಿ, ಮನೆಗೆ ಬರ್ತಾ ಇದ್ದೀನಿ. ಅಂದ ಹಾಗೆ ಕೇಳು, ಒಂದು ಒಳ್ಳೆ ಸೀರೆ ಉಟ್ಕೋ, ರೆಡಿಯಾಗು. ಇವತ್ತು ನಾವಿಬ್ಬರೂ ಹೊರಗಡೆ ಹೋಟೆಲ್ಗೆ ಊಟಕ್ಕೆ ಹೋಗೋಣ. ಇಲ್ಲ ಇಲ್ಲ, ಸ್ಪೆಷಲ್ ರೀಸನ್ ಏನೂ ಇಲ್ಲ, ಸುಮ್ಮನೆ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ಕೋರ್ಟ್ನಿಂದ ಹೊರಗಡೆ ಬಂದ ಶ್ರುತಿ ಮತ್ತು ಚೇತನ್ ನಿಂತಿದ್ದನ್ನು ಶ್ರುತಿ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಹೇಳಿದಳು, ಶ್ರುತಿ, ನಾನು ನಿನಗೊಂದು ಪ್ರಾಮಿಸ್ ಮಾಡ್ತೀನಿ. ಇನ್ಮೇಲೆ ಏನೇ ಆದರೂ ಸರಿ, ನಾವು ಮಾತನಾಡೋದನ್ನು ಮಾತ್ರ ನಿಲ್ಲಿಸೋದು ಬೇಡ. ಜಗಳ ಆಡೋಣ, ಕಿರುಚಾಡೋಣ, ಆದರೆ ಯಾವತ್ತೂ ಒಬ್ಬರನ್ನೊಬ್ಬರು ಒಂಟಿಯಾಗಿ ಬಿಡೋದು ಬೇಡ. ಓಕೆನಾ? ಪ್ರಾಮಿಸ್ ಅಂತ ಶ್ರುತಿ ನಗ್ತಾ ತನ್ನ ಕಿರುಬೆರಳನ್ನು ಚಾಚಿದಳು. ಚೇತನ್ ಕೂಡ ತನ್ನ ಕಿರುಬೆರಳನ್ನು ಚಾಚಿದ. ಅದಕ್ಕೆ ಪೋಣಿಸಿ ಪ್ರಾಮಿಸ್ ಅಂತ ಹೇಳಿ ಅವಳ ಕೈಗೆ ಮುತ್ತಿಟ್ಟನು. ರೋಡ್ನಲ್ಲಿ ಹೋಗ್ತಾ ಇದ್ದ ಜನರೆಲ್ಲ ಇವರನ್ನು ನೋಡಿ ಮುಗುಳ್ನಗುತ್ತಿದ್ದರು. ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಇಬ್ಬರು ಕೈ ಹಿಡಿದುಕೊಂಡು ನಡೀತಾ ಇದ್ರು. ಸೂರ್ಯ ಮುಳುಗ್ತಾ ಇದ್ದ. ಆಕಾಶವೆಲ್ಲ ಕೇಸರಿ ಬಣ್ಣಕ್ಕೆ ತಿರುಗುತ್ತಿತ್ತು. ಆದರೆ ಇವರ ಲೈಫ್ನಲ್ಲಿ ಮಾತ್ರ ಒಂದು ಹೊಸ ಮುಂಜಾವು ಸೃಷ್ಟಿಯಾಗುತ್ತಿತ್ತು. ಈ ಜೀವನದಲ್ಲಿ ಪ್ರೀತಿ ಇತ್ತು, ಪರಸ್ಪರ ತಿಳುವಳಿಕೆ ಇತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಸಿಚುವೇಶನ್ ಬಂದರೂ ಒಬ್ಬರಿಗೊಬ್ಬರು ಜೊತೆಯಾಗಿ ಇರ್ತೀವಿ ಅನ್ನೋ ಭರವಸೆ ಇತ್ತು. ಸ್ನೇಹಿತರೆ, ಶ್ರುತಿ ಮತ್ತು ಚೇತನ್ ಕೊನೆಯಲ್ಲಿ ತೆಗೆದುಕೊಂಡ ಈ ನಿರ್ಧಾರ ಸರಿ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಗಂಡ ಹೆಂಡತಿಯ ಬಾಂಧವ್ಯ ಮಹತ್ವ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿ ಆರೋಗ್ಯವಾಗಿರಿ. ಧನ್ಯವಾದಗಳು.